ನಮಸ್ಕಾರ ವೀಕ್ಷಕರೇ, ಬಂಧ್ ಬಾಂಧವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಕನ್ನಡದ ಅಸ್ಮಿತೆ ಅಂದಾಗ ಇವರು ನೆನಪಾಗ್ತಾರೆ. ಕನ್ನಡದ ನೆಲ ಜಲ ಭಾಷೆ ಗಡಿಯ ವಿಚಾರ ಬಂದಾಗ ಇವ್ರು ನೆನಪಾಗ್ತಾರೆ. ಕನ್ನಡದ ಹೋರಾಟಗಳು ಚಳವಳಿಗಳು ಅಂತ ಬಂದಾಗ ಇವ್ರು ನೆನಪಾಗ್ತಾರೆ. ಹೌದು, ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ, ವಾಟಾಳ್ ಪಕ್ಷದ ನಾಯಕರಾದ ಮುಖ್ಯಸ್ಥರು ಆದಂತಹ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಓಕೆ, ನಾನು ಒಂದು ಪ್ರಶ್ನೆ, ನನ್ನ ಮೊದಲ ಪ್ರಶ್ನೆ ಏನಂತಂದ್ರೆ, ನಾವು ಕಾಲೇಜ್ ಡೇಸಲ್ಲಿದ್ದಾಗ ವಾಟಾಳ್ ನಾಗರಾಜ್ ಹೇಗಿದ್ದಾರೆ ಅನ್ನುವಂಥದ್ದು ನಾವು ನೋಡಿದ್ವಿ. ಮಾಧ್ಯಮ ಜಗತ್ತಿಗೆ ಬಂದಾಗಲೂ ಹೇಗಿದ್ದಾರೆ ಅಂತ ನೋಡಿದ್ವಿ, ಈಗಲೂ ಹೇಗಿದ್ದಾರೆ ಅನ್ನುವಂಥದ್ದು ನೋಡ್ತಿದ್ವಿ. ಏನು ಸರ್ ನಿಮ್ಮ ಫಿಟ್ನೆಸ್ ಸೀಕ್ರೆಟು? ಇದ್ದಂಗೆ ಇದಿರಲ್ಲ ಸರ್ ನೀವು. ಅಯ್ಯೋ, ಅದೆಲ್ಲ ಹೇಳಕ್ಕಾಗತ್ತೆ ನಿಮ್ಗೆ? ನಾವು ಹೇಗಿದೀವಿ ಅಂತ, ಯಾವ ರೀತಿ ಇದೀವಿ ಎಲ್ಲರೂ ಕೇಳ್ತಾರೆ. ಒಬ್ಬರೇ ಅಲ್ಲ, ಪಾಪ ತಾವು ಕೇಳಿದಿರಿ. ಎಲ್ಲೇ ನಿಂತ್ಕೊಳ್ಳಿ, ಎಲ್ಲೇ ಕೂತ್ಕೊಳ್ಳಿ, ಬಂದವರೆಲ್ಲ ಸರ್ ನಾನು 20 ವರ್ಷದಿಂದ ನೋಡಿದೆ, ನೀವು ಹಂಗೆ ಇದ್ದೀರಿ, 30 ವರ್ಷ ನೋಡಿದೆ ಹಂಗೆ ಇದ್ದೀರಿ, ಏನ್ ಸರ್ ಅದು ಅಂತ. ಅದೆಲ್ಲ ಕೇಳ್ಬಾರ್ದಪ್ಪ ಅಂತ ಬಿಟ್ಟು ಒಂದು ಪ್ರಾಮಾಣಿಕತೆ, ನಂಬಿಕೆ, ಪ್ರೀತಿ, ಅಭಿಮಾನ ಇದಿದ್ರೆ ಆರೋಗ್ಯನಿರುತ್ತೆ. ಇದಿರ್ಲೇಬೇಕು ಮನುಷ್ಯನ್ಗೆ. ಹೌದು. ದ್ವೇಷ ಇದ್ರೇನಾಗುತ್ತೆ? ದ್ವೇಷ ಅನ್ನೋದು ನಮ್ಮ ಶರೀರದಲ್ಲಿ ಉಕ್ಕಿ ಅಳ್ಳಾಡ್ತಾ ಇರುತ್ತೆ. ಅದನ್ನು ಹೊರ ಕಳಿಸಬೇಕು ಅಂದ್ರೆ ಕಷ್ಟ, ನಮ್ಮನ್ನೇ ಸುಡುತ್ತದೆ. ದ್ವೇಷ ಇರಬಾರ್ದು. ಇವತ್ತು ಶತ್ರುಗಳ ಬಗ್ಗೆನೂ ದ್ವೇಷ ಇರಬಾರ್ದು, ಪ್ರೀತಿಯಿಂದ ಮಾತಾಡ್ಬೇಕು. ನಮ್ಮ ಶರೀರ ಇದೆಯಲ್ಲ, ಇದು ಬಹಳ ಜನ ಅರ್ಥ ಮಾಡ್ಕೊಂಡಿಲ್ಲ. ಕಣ್ಣು, ಮೂಗು, ಬಾಯಿ, ಕೈ ಇವೆಲ್ಲ ಪ್ರಾಮಾಣಿಕತೆಗಿರೋದು. ಯಾರನ್ನ ಹೊಡೆಯೋಕ್ಕಲ್ಲ ಕೈ ಇರೋದು, ಕಣ್ಣು ಯಾರನ್ನೋ ಇದು ಮಾಡೋಕ್ಕಲ್ಲ. ಇವೆಲ್ಲ ನಮ್ಮ ಶರೀರವೇ ದೇವರಿದ್ದಂಗೆ. ನಿಮ್ಗೆ ಹೇಳಿದ್ರೆ ಕೆಲವು ಕಡೆ ಹಿಂದೆ ಕೆಲವರು ಪೂಜೆ ಮಾಡ್ತಕ್ಕಂಥವ್ರು ಇಡೀ ಶರೀರಕ್ಕೆಲ್ಲ ವಿಭೂತಿ ಹಚ್ತಾ ಇದ್ರು. ಕೈ, ಇಲ್ಲಿ, ಹಣೆ, ಕಾಲು. ಯಾಕೆ? ಈ ದೇಹ, ಶರೀರ ಅನ್ನೋದು ದೇವರು. ಪ್ರಾಣಾಯಾಮ, ಇಲ್ಲೇ ಪ್ರಾಣ. ಪ್ರಾಣಾಯಾಮ ಅಂದ್ರೆ ಅದೇ. ಪ್ರಾಣಾಯಾಮ ಮಾಡಿದವನಿಗೆ ಬಹಳ ಶಕ್ತಿ ಬರ್ತದೆ. ಅದೇ. ಅದರಿಂದ ನಮ್ಮಲ್ಲಿ ಬಹಳ ಜನ ಅರ್ಥ ಮಾಡ್ಕೊಂಡಿಲ್ಲ. ಆಸೆ, ಅತಿ ಆಸೆ ಇವೆಲ್ಲವೂ ಬಹಳ ಕೇಡೆ. ಮತ್ತು ದ್ವೇಷ, ಎಲ್ಲಕ್ಕಿಂತ ಹೆಚ್ಚಾಗಿ ದ್ವೇಷ ಮಾಡತಕ್ಕಂಥದ್ದಿದೆಲ್ಲ, ಇದು ನಿಜಕ್ಕೂ ಬಹಳ. ಈಗ ನೀವು ಅಮೇರಿಕಾ, ಇರಾನ್, ಇಸ್ರೇಲ್ ಏನಾಗಿದೆ, ಅದು ಏನು, ಯಾವ ಕಾರಣಕ್ಕೆ ಅವರು ದ್ವೇಷ ಮಾಡ್ತಾ ಇದ್ದಾರೋ, ಎಷ್ಟು ಜನ ಸತ್ರು, ಏನಾದರೂ ಎಲ್ಲರೂ ನಿರಪರಾಧಿಗಳು. ಅವ್ರಿಗೂ ಯುದ್ಧಕ್ಕೂ ಸಂಬಂಧ ಇಲ್ಲ, ಏನು ಅರ್ಥವಿಲ್ಲ. ಅದರಿಂದ ಆರೋಗ್ಯ ಇರಬೇಕಾದ್ರೂ, ರಾತ್ರಿ ನಿದ್ರೆ ಬರಬೇಕಾದ್ರೂ, ಬೆಳಕರಿಯವರೆಗೂ ಅಲ್ಲಿ ಹಂಗಾಯ್ತು ಇಲ್ಲಿ ಹಂಗಾಯ್ತು, ಅವ್ನು ಬಿಡೋಕ್ಕಾಗಲ್ಲ. ಬೆಳಗ್ಗೆ ಎದ್ದು ಅವನು ಅನ್ಯಾಯ ಮಾಡಿದ, ನನಗೆ ಬರೀ ಇದೇ ತಲೆಯಲ್ಲಿದ್ದು ಮಲಗಿದಿಲ್ಲ. ಏನು ಇರಬಾರ್ದು, ಮಲಿಕಳ್ಬೇಕು, ಬೆಳಿಗ್ಗೆ ಹೇಳ್ಬೇಕು. ಆಯ್ತಾ? ನಮ್ದು ಏನು ಗೊತ್ತಾ, ನನಗೆ ಯಾವ ಗೋಜು ಇಲ್ಲ. ಬೆಳಿಗ್ಗೆ ಎದ್ರೆ ಚಳುವಳಿ, ಬೆಳಿಗ್ಗೆ ಎದ್ರೆ ಚಳುವಳಿ. ವಾರಕ್ಕೊಂದು, ತಿಂಗಳಿಗೊಂದು ಹೊತ್ತಲ್ಲ. ನಮ್ಮ ಉದ್ಯೋಗವೇ ಚಳುವಳಿ, ಉದ್ಯೋಗನೇ ಚಳುವಳಿ, ಜೀವನವೇ ಚಳುವಳಿ, ಜೀವನವೇ ಕನ್ನಡ. ನಿಮ್ಮ ಬರ್ತ್ಡೇ ಅಂತ ಬಂದಾಗ 1949, ಆದ್ರೆ ಸೆಪ್ಟೆಂಬರ್ 29 ಬರ್ತ್ಡೇ ಆಚರಿಸ್ಕೋತೀರಿ. ಸೆಪ್ಟೆಂಬರ್ 7. ಸೆಪ್ಟೆಂಬರ್ 7. ಸೊ ಸೆಪ್ಟೆಂಬರ್ 7 ಬರ್ತ್ಡೇ ಆಚರಿಸ್ಕೋತಿರಲ್ಲ, ಏನ್ ಸ್ಪೆಷಲ್ ಸರ್? ನೀವು ಕಡಲೆಕಾಯಿ ಹಂಚುತ್ತೀರಿ ಆ ಸಂದರ್ಭದಲ್ಲಿ, ಅದೆಲ್ಲ ಏನು ಸ್ಪೆಷಲ್ ಅಂತ ಅವತ್ತು? ಇಲ್ಲ, ಈಗ ನೀವು ಸುಮಾರು ಎಷ್ಟು ವರ್ಷ ತಮಗೆ? ನನಗೀಗ 38. 38. ಆಗ ನಾವು ಚಳುವಳಿ ಮಾಡಿದಾಗ ನೀವು ಹುಟ್ಟೇ ಇರಲಿಲ್ಲ. 1962 ಸೆಪ್ಟೆಂಬರ್ 7. ಇದು ಆವತ್ತು ನನಗೆ ಬೂಡ್ಸ್ನೇಟ್. ಯಾಕೆ ಬೂಡ್ಸ್ನೇಟ್ ಇತ್ತು? ಆಗ ಇನ್ನೂ ನನಗೆ 20 ವರ್ಷ ಇರ್ಬೋದು. ನಾನು ಅಷ್ಟೇ 20 ವರ್ಷ ಇರ್ಬೋದು. ಏನ್ ಘಟನೆ ಸರ್ ಅದು? ಬೂಟ್ ನೆಟ್ ಬಿದ್ದಿದ್ ಏನಕ್ಕೆ? ಏನ್ ಘಟನೆ ಅದು ಅಂತ? ಯಾವುದು ಬೂಟ್ ನೆಟ್ ಬಿತ್ತು ಅಂತ ಹೇಳಿದ್ರಲ್ಲ, ಏನ್ ಘಟನೆ ಸರ್ ಅದು?
ಹೇಳ್ತೀನಿ, ಹಾ. ಅದಕ್ಕೆ ಹೇಳ್ತೀನಿ. ಘಟನೆ ಹ್ಮ್. ಕನ್ನಡ ಚಿತ್ರಗಳು ತಮಿಳು, ತೆಲುಗು, ಮಲಯಾಳಿ ನಡೀತಿತ್ತು. ಹ್ಮ್. ಕಡ್ಡಾಯವಾಗಿ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ಹಾಕ್ಲೇಬೇಕು. ಇದು ನಮ್ಮ ಒತ್ತಾಯ, ಚಳವಳಿ. ಓಕೆ. ಅಲಂಕಾರ ಟಾಕೀಸ್ ಅಂತಿತ್ತು ಹಾ. ಮೊದಲು, ನೀವು ನೋಡಿರಲಿಲ್ಲ. ಈ ಕಡೆ ಕಪಾಲಿ ಇತ್ತು, ಈ ಕಡೆ ಅಲಂಕಾರ ಟಾಕೀಸ್ ಇತ್ತು. ಅಲ್ಲಿ ಹಿಂದಿ ಚಿತ್ರ ನಡೀತಿತ್ತು. ನಾವು ಹಿಂದಿ ಚಿತ್ರಕ್ಕೆ ನುಗ್ಗಿ ಹಾ. ಗಲಾಟೆ ಮಾಡಿ ಆ ಒಂದು ಪರದೆಗೆಲ್ಲ ಬೆಂಕಿ ಇಟ್ಟು ದೊಡ್ಡ ಹೋರಾಟ ಮಾಡಿ, ಆಗ ಬೆಂಗಳೂರು ಸಿಟಿ SP ಒಬ್ಬ ಬೆಳಗಾವಿಲಿದ್ದ, ಅವರು ಇಲ್ಲಿ ಬೆಂಗಳೂರಲ್ಲಿದ್ದರು. ಆಗ ಈ ರಾಜ್ಯದ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು 67 ಸೆಪ್ಟೆಂಬರ್ 7ನೇ ತಾರೀಕು ಗಲಾಟೆ ಅಂದರೆ ಕೆಂಪೇಗೌಡ ರೋಡ್ನಲ್ಲಿ ಅಗಾಧವಾಗಿ ಗಲಾಟೆ ಆಗೋಯ್ತು. ಇನ್ನು ಆ ಚಳವಳಿ ಮುಂದೆ ನಾವು ನೋಡೋಕ್ಕಾಗಿಲ್ಲ ಬಿಡಿ. ಸಾವಿರಾರು ಜನ ಒಳಗೆ ಬೆಂಕಿ, ಸಾವಿರಾರು ಜನ. ಚಳವಳಿ ಮುಗಿ ಬರ್ತಾ ಇದ್ದೀವಿ, ಒಂದ್ ಕಡೆ ಕೂತಿದ್ದೀವಿ. ಇಮ್ಮಿಡಿಯೇಟ್ ಆಗಿ ವಾಟಾಳ್ ನಾಗರಾಜ್ ಅವ್ರ ಜೊತೆಲಿದ್ದಂಥ ರಾಮಸ್ವಾಮಿ ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು ಅಂತ ಆಯ್ತು. ಹೋದವು ನಾವು. ನಿಮ್ಗೆ ಹೇಳಿದರೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಈ ಕಡೆ, ಆ ಕಡೆ ಈಗ ಸದ್ಯ ACP, ಮೊದಲು ಪೊಲೀಸ್ ಸ್ಟೇಷನ್ ಇತ್ತು. ಬೆಳೆಪೇಟೆಗೆ ಹೋಗೋ ಕಾರ್ನರ್, ಮೆಜೆಸ್ಟಿಕ್ ಇತ್ತು ಮತ್ತು ಥಿಯೇಟರು, ಅಲ್ಲಿ ಕಾರ್ನರ್. ಲೂಯಿಸ್ ಅಂತ SP ನಮ್ಮ ನೋಡಿದ ತಕ್ಷಣ ಏನ್ ಸಿಕ್ಕಬಡ ಕೆಟ್ಟ ಹಿಡ್ದ ಬೈದು ಬೂಡ್ಸಕ್ ಹೊಡೆದೇ ಬಿಟ್ಟ. ನಾನು ಹೇಳಿದ್ ನೋಡ್ರಿ, ನೀವು ಪೊಲೀಸ್ ಡ್ರೆಸ್ನಲ್ಲಿದ್ದೀರಿ, ಬಹಳ ಗೌರವದಿಂದ ಹೇಳ್ತಾ ಇದ್ದೀನಿ. ನಿಮಗೆ ನಾನು ಬೂಡ್ ಸ್ಟೇಟ್ ಹೊಡಿಬೋದು, ಪೊಲೀಸ್ ಡ್ರೆಸ್ಲಿದ್ದೀರಿ ಆಯ್ತಾ. ಬೂಡ್ ಸೇಟ್ ಅಲ್ಲ, ಬಂದೂಕ್ ಡೇಟ್ ಕೊಟ್ಟರುವೆ ನನ್ನ ಹೃದಯ ಕನ್ನಡ. ಅದರ ಬಗ್ಗೆ ನೀವು ಚಕಾರ ಎತ್ತಬೇಕಾಗಿಲ್ಲ. ಇವೆಲ್ಲ ಸರಿ ಇಲ್ಲ, ಅತ್ಯಂತ ಅನಾಗರಿಕವಾದಂಥ ಸಿಕ್ಕಾಪಟ್ಟೆ ನಾವೆಲ್ಲ ಬೈತೀವಿ. ಅದಾದ್ಮೇಲೆ ಬೆಳಿಗ್ಗೆ ಅಸೆಂಬ್ಲಿನಲ್ಲಿ ಚರ್ಚೆನೇ ಆಗುತ್ತೆ. ಸ್ಟೇಟ್ ಅಸೆಂಬ್ಲಿ, ನಿಜಲಿಂಗಪ್ಪನವರು ಮುಖ್ಯಮಂತ್ರಿ, ಗೋಪಾಲಗೌಡರು ಎಲ್ಲ ಇರ್ತಾರೆ, ಶಾಂತವೇರಿ ಗೋಪಾಲಗೌಡ ಅಂತೇಳಿ ಬಹಳ ಅದ್ಭುತವಾದಂಥ ವೆಟರನ್ ಕನ್ನಡ ಅವರೆಲ್ಲ ಇರ್ತಾರೆ. ಅಸೆಂಬ್ಲಿಲಿ ತೀವ್ರವಾದ ಚರ್ಚೆ ನಡೀತದೆ. ಹೋಮ್ ಮಿನಿಸ್ಟರ್ MV ರಾಮರಾವ್ ಅಂತೇಳಿ ಚರ್ಚೆ ಆದ ನಂತರ ನಿಜಲಿಂಗಪ್ಪನವರು ರಿಪ್ಲೈ ಕೊಡ್ತಾರೆ. ಕರ್ನಾಟಕ ಏಕೀಕರಣ ಆದ ನಂತರ ನಾನು ಮುಖ್ಯಮಂತ್ರಿ ಆಗಿರುವಾಗ ಕನ್ನಡ ಚಳಿ ಒಬ್ಬರಿಗೆ ತರ ಬೂಡ್ ಸ್ಟೇಟ್ ಬಿಡೋದು ನನಗೆ ಅಗೌರವ, ರಾಜ್ಯಕ್ಕೆ ಅಗೌರವ. ನಾನು ತಮಗೆ ಸದನಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಲೂಯಿಸ್ ಇವತ್ತಿನಿಂದಲೇ ಡೆಲ್ಲಿಗೆ ವರ್ಗಾವಣೆ ಮಾಡಿದ್ದೀನಿ. ಓಕೆ. ಏನ್ ದಿನ ಅದು ಜನ. ನೀವು ಹೇಳೋದು. ಆಮೇಲೆ 3 ದಿನ ಜೈಲಿದ್ದೋ ನಾವು. 3 ದಿನ ಜೈಲಲ್ಲಿದ್ದೋ. ಅಲ್ಲಿಂದ ಹೋಗಿ ಅಲ್ಲಿಂದ ನಮ್ಮನ್ನು ಅಲ್ಲೇ ಅರೆಸ್ಟ್ ಮಾಡಿದ್ರು, ಅಲ್ಲಿ ಉಪ್ಪಾರಪೇಟೆ. ಸೊ ಅಲ್ಲಿಂದ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್. ಅರೆಸ್ಟ್ ಅಂದ್ರೆ ನೀವೇನ್ ತಿಳ್ಕೊಂಡಿರ್ಬೋದು, ನಿಮ್ ಭಾವನೆ. ಬಂಧಿಸ್ಬಿಡ್ತಾರೆ ಅಂತ, ಬಂದು ಬಿಟ್ಬಿಡ್ತಾರೆ, ವಶಕ್ಕೆ ತಗೋತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಹೌದು, ಇಲ್ಲ ನೀವು ನೋಡ್ಬೇಕು. ಅಲ್ಲಿ ಒಳಗಡೆ ಇದೆ ಕಬ್ಬಣದ ಒಂಥರ ಜೈಲ್ ಒಳಗಡೆ, ಸರಳ ಹಾಕಿ ಜೈಲ್ ಐತೆ, ಅಲ್ಲಿರುತ್ತೆ. ಅದು ಒಳಗಡೆ ನಮ್ ಹಾಕಿ ಬೀಗ ಹಾಕ್ತಾರೆ. ಅದು ಈಗ ಮಾಡಲ್ಲ, ಅದು ಕಾಲ ಹೊಟ್ಟಿತ್ತು. ಆ ಕಾಲದಲ್ಲಿ ಉಪ್ಪಾರಪೇಟೆ ಸ್ಟೇಷನ್ ನಲ್ಲಿ ನಮ್ಮನ್ನ ಒಳಗಡೆ ಇಟ್ಟು, ಬ್ಯಾರಕ್ ಒಳಗಿಟ್ಟು ಕೇಸ್ ನಡೆಸ್ತಾರೆ. ನಾವು ಸುಮ್ಮನೆ ಅದೆಲ್ಲ ಒಂದೊಂದು ಇನ್ಸಿಡೆಂಟ್ ಚೆನ್ನಾಗಿದೆ. ನಾವು ಲಾಕಪ್ ಅಂತ ಅದ್ರ ಹೆಸರು. ಲಾಕಪ್ ಇಡ್ತಾರೆ. ಅಲ್ಲಿ ಒಳಗಡೆ ನಮ್ಗೆ ಇನ್ನೂ 3 ಜನ ಕೂತಿರ್ತಾರೆ ಒಳಗಡೆ. ನಾವು ಒಳಗಡೆ ಹೋದು 4 ಜನ, ಅಂದ್ರೆ
ಅವ್ರು 3 ಜನ ಯಾವ ಕೇಸು ಬಂದಿರ್ತಾರೆ, ನಾವು ಅಲ್ಲಿ ಒಳಗೆ ಹಾಕಿ ಬೀಗ ಹಾಕೊಂಡ್ರು. ಅವರು ಆಂಧ್ರ ಬಾರ್ಡರ್ ಗಡಿ, ಅನಂತಪುರ ಜಿಲ್ಲೆ ಬಾರ್ಡರ್ನವರು. ಅವರು ನಮ್ಮನ್ನು ಕೇಳ್ತಾರೆ, ಸರ್ ಏನ್ ಬಂದತ್ತಾವು ಅಂತಂತಾರೆ. ಎಲ್ಲಪ್ಪ ಅಂತ, ನೀವೇನು ಅಂತ ಕೇಳ್ತೀವಿ ನಾವು 3 ಜನ ಕೋಟಾ ನೋಟ್ ಮಾಡ್ತಾ ಇದ್ದೋ, ಕೋಟಾ ನೋಟ್ ಪ್ರಿಂಟ್ ನಮ್ಮನ್ನ ಅರೆಸ್ಟ್ ಮಾಡಿ ತಂದಿಟ್ಟಿದ್ದಾರೆ. ಅವರೇ ನಿಮ್ ಜೊತೆಲಿ ನಮ್ಗೆ ಇಟ್ಟಿರಲ್ಲಪ್ಪ ಇವರು. ನಾವು ಸುಮ್ಮನೆ ಕೂತು. ಆಮೇಲೆ ಅವರು ನಮ್ಮನ್ನು ಕೇಳಿದ್ರು, ಸರ್ ತಾವೇನಂದ್ರ, ನಾವು ಕೋಟಾ ನೋಟೆ ಪೂರ ಮುದ್ರ ಮಾಡ್ತಾ ಇದ್ದೋ, ತಂದು ಹಾಕಿದ್ರೆ ನಿಮ್ ಜೊತೆಲಿ. ಇರ್ಲಿ ಬಿಡಿಸೋಣ ಅಂದ್ರೆ ಅದ ಅರ್ಥ ಏನು ಅಂತಂದ್ರೆ, ಆ ಪರಿಸ್ಥಿತಿಯಲ್ಲಿ ಕೋಟಾ ನೋಟ್ನವ್ರು ಒಂದೇ, ಕನ್ನಡ ಚಳುವಳಿಗಾರರು ಒಂದೇ, ಹೋರಾಟ ಮಾಡಿದವರು ಒಂದೇ, ಕನ್ನಡ ಅಂದವರು ಒಂದೇ, ಕೂಗಿದವರು ಒಂದೇ. ಈ ಪರಿಸ್ಥಿತಿ ಇತ್ತು. ಈ ಎಲ್ಲ ಬೆಳವಣಿಗೆ ಈಗ ನೋಡಿ, ಅವತ್ತು ಬೂಟಿನೇಟನ್ನ ತಿಂತೀರಿ, ಚಳವಳಿಗೆ ಧುಮುಕ್ತಂತ ಸಂದರ್ಭದಲ್ಲಿ. ಸೊ ಅಂದ್ರೆ ಬಹುಶಃ ಆ ನೆನಪಿಗೋಸ್ಕರನೇ ಸೆಪ್ಟೆಂಬರ್ 7ನೇ ತಾರೀಕು ತಾವು ಕಡಲೆಕಾಯಿ ಹಂಚೋದು, ಈ ತರದ್ದೆಲ್ಲ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಅದರ ಬಾಲ ಕಂಪ್ಲೀಟ್ ಅಲ್ಲಿಂದ ಆಯ್ತು. ನನ್ನನ್ನು ಅರೆಸ್ಟ್, ನಮ್ಮವರೆಲ್ಲ 16 ಜನ ಇರ್ತಾರೆ ಒಳಗಡೆ. ಅದಾದ್ಮೇಲೆ ಪುನಃ ಬೆಳಗ್ಗೆ ಗೋಪಾಲಗೌಡರು ಬರ್ತಾರೆ, ಎಲ್ಲರೂ ಬರ್ತಾರೆ ಬಿಡಿಸೋದಕ್ಕೆ. ಬಿಡಿಸಿದ್ಮೇಲೆ ನಮ್ಮ ಗುಂಪಿನಲ್ಲಿರೋರು, ಸರ್ ಏನಾರು ಮಾಡಿ ಹೋಟ್ಲಿನಲ್ಲಿ ಸ್ವಲ್ಪ ಸಿಡಿಗಿಡಿ ತಿನ್ಬೇಕಲ್ಲ. ಹೌದೇನೆಯಾ, ನಡೀರಿ ಹೋಗೋಣ. ಸರಿ, ಮಹಾತ್ಮ ಗಾಂಧಿ ರೋಡಲ್ಲಿ ಭಾರಿ ದೊಡ್ಡ ಬಾರ್ ಅದು, ಅಲ್ಲಿ ಎಲ್ಲರೂ ಹೋಗ್ತೀವಿ. ನಾವು ಹೋದಾಗ ನಮ್ಮ ಹುಡುಗ, ಸರ್ ಒಂಚೂರು ಕುಡ್ಕೊಂಬೋಣ ಅಂತಾರೆ. ಆಯ್ತಪ್ಪ ಕುಡ್ಕೊಳ್ರಿ ಅಂತ. ಏನು ಮಾಡೋಂಗಿಲ್ಲ, ಪಾಪ ಓಡಾಡಿದ್ದಾರೆ. ಅದನ್ನ ನಾವು ಕುಡಿದು ಬಿಟ್ರು ಚೆನ್ನಾಗಿ. ಒಂದು ಸ್ವಲ್ಪ ಅಂದಿಲ್ಲ, ಚೆನ್ನಾಗಿ ಕುಡಿದ್ರು, ಬಿಲ್ಗಿಲ್ಲ ಬಂತು. ಸರಿ, ಚೆನ್ನಾಗಿ ಕುಡಿದ್ರು, ಬಿಲ್ ಬಂತು. ಅವನು ಮಾಲೀಕ ಈ ಬಿಲ್ ಇಲ್ರಿ, ಹೋರಾಟ ಮಾಡಿ ಬಂದಿದ್ದೀವಿ ನಾವು, ನಮ್ಮ ಹತ್ರ ಬಿಲ್ ಎಂತದು. ಅವೆಲ್ಲ ನಡೆಯಲ್ಲ ಅಂದ. ಆಮೇಲೆ ನಮ್ಮಲ್ಲಿ ಒಬ್ರು ಜರ್ನಲಿಸ್ಟ್ ಅರೆಸ್ಟ್ ಆಗಿದ್ರು. ಹಾಗೆಲ್ಲ ಜೊತೆಲಿ ಇರಲು ಎಂ ನಾಗರಾಜ್ ಅಂತೇಳಿ. ಸರ್ ಏನಪ್ಪ, ಎಕ್ಸೈಸ್ ಕಮಿಷನರ್ ಫೋನ್ ಮಾಡಿ ಸರ್, ಒಳ್ಳೆ ಕತೆ ಮಾಡಿ ಸರ್, ನೀವು ನೋಡಿಬೋಣ ಅಂತ. ಅಯ್ಯೋ ಒಬ್ಬ ಎಕ್ಸೈಸ್ ಕಮಿಷನರ್ ಹೆಸರು, ಮತ್ತೆ ಭಾಳ ಒಳ್ಳೆ ಮನುಷ್ಯ. ಎಸ್ ತಗೋಣ ಅಂತ ಮಾಡುದು. ಈ ಥರ ಆಗಿದೆ ನೋಡಿ, ನಮ್ಮವರು ಕುಡಿದಿದ್ದಾರೆ, ಆ ಬಾಲಿಕ ಬಿಲ್ ಕೇಳ್ತಾ ಇದ್ದಾನೆ ಏನು ಅಂತ. ಹೌದು, ನಾ ಬೆಳಿಗ್ಗೆ ಪೇಪರ್ ನೋಡಿದೆ, ಏನು ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರಲ್ಲ ನಾಗರಾಜ್ ಇರ್ತಾರಲ್ಲ, ಪಾಪ ಹೇಳೋದು ಎಕ್ಸೈಸ್ ಕಮಿಷನರ್ ನೋಡಿ, ಈ ಥರ ಇದೆ ಬಿಲ್ ಕೇಳ್ತಾ. ಇರಲಿ ಬಿಡಿ, ಕೊಡಿಲ್ಲ ಅವ್ನ ಮಾಲೀಕನ ತಗೊಂಡ್ರು. ಎಕ್ಸೈಸ್ ಕಮಿಷನರ್ ಮಾತಾಡ್ತಾ ಇದ್ದೀನಿ, ಅವ್ರು ಯಾವುದು ಬಿಲ್ ಗಿಲ್ ತಗೊಳ್ಳೋದು. ನಡ್ಗೋಗ್ಬಿಟ್ಟ ಮಾಲೀಕ. ನಡುಗೋಗಿ ಮಾಲೀಕ ಹೇಳ್ದ, ಸರ್ ಪ್ರತಿದಿನ ಬನ್ನಿ, ಒಂದು 10 ನಿಮಿಷ ಕೂತು ಹೋಗಿ. ಅವನಿಗೆ ಇವ್ರು ಇನ್ಫ್ಲೂಯೆನ್ಸ್ ಆಗೋಯ್ತು. ಇವರು ನಮ್ಮವ್ರು ಏನ್ ಮಾಡಿದ್ರು, ದಿನ ಫ್ರೀ ಕೊಡ್ತಾರೆ ಅಂತ 1 ವರ್ಷ ಬಂದ್ರು. ಏನೆಲ್ಲ ನಡೆದು ಹೋಗಿದೆ. ಕನ್ನಡದ ಹೋರಾಟ ಅಷ್ಟು ಸುಲಭವಾಗಿ ನಡೆದಿಲ್ಲ. ಆಗ ನಿಮ್ಗೆ ಹೇಳೋದಾದ್ರೆ, ಇಡೀ ಈಗ ಕೆಂಪೇಗೌಡ ಬಸ್ ನಿಲ್ದಾಣ ಫುಲ್ ಖಾಲಿ, ಕೆರೆ ಸಂಪೂರ್ಣ ಕೆರೆ, ನೀರಿಲ್ಲ, ಖಾಲಿ ಕೆರೆ. ಎದುರುಗಡೆ ಚಿಕ್ಲಲ್ವಾ, ಅದು ಕೆರೆ. ಇದೆಲ್ಲ ನಮ್ಮ ಹೋರಾಟದ ಜಾಗ. ಇದು ನಮ್ಮ ಹೋರಾಟದ ಜಾಗ. ಇದು ಕೆರೆ, ಆ ಕಡೆ ಇದು. ಏನೆಲ್ಲ ಹೋರಾಟ ನಡೆದೋಗಿದೆ ಅಂತೀರಿ. ಅದನ್ನ ನೆನೆಸ್ಕೊಂಡ್ರೆ ಇವತ್ತು ಶೂನ್ಯ. ಸರ್, ಇಲ್ಲಿ ನೀವು ಹೋರಾಟ ಮಾಡ್ಕೊಂಡು ಬಂದ್ರಲ್ಲ, ಹೋರಾಟ ಮಾಡ್ಕೊಂಡ್ ಬಂದಂತ ವಾಟಾಳ್ ನಾಗರಾಜ್ ಅವರು ಒಂದು ಟ್ರೇಡ್ ಮಾರ್ಕ್ ಅಂತಂದ್ರೆ ಕನ್ನಡಕ ಮತ್ತೆ ಟೋಪಿ. ಈ ಟ್ರೇಡ್ ಮಾರ್ಕ್ ಹೇಗೆ ಸರ್? ನೀವು ಯಾವಾಗ್ಲೂ ಕೂಡ ಹೀಗೆ ಇರ್ತೀರ, ಮೊದಲು ಹಿಂಗೆನಾ ಅಂತ? ನಾನು ಸುಮಾರು ಈ ಟೋಪಿ ಹಾಕೊಂಡದ್ದು ಬೇರೆಯವ್ರಿಗೆ ಹಾಕೋದು ಬೇಡ ಅಂತ ನಾವೇ ಹಾಕೊಂಡ್ಬಿಟ್ಟಿದ್ದೀವಿ. ಸುಮಾರು ಒಂದು 30 ವರ್ಷ ಆಗಿರ್ಬೋದು, 35 ವರ್ಷ ಆಗಿರ್ಬೋದು, 35-40 ವರ್ಷ ಆಗಿರ್ಬೋದು. ಹಾಕಿದ್ವಿ, ನೋಡಕ್ ಚೆನ್ನಾಗಿದೆ, ಒಂಥರ ಇದಿರುತ್ತೆ ಅಂತ ಹೇಳಿ, ಒಂದು ಅದ್ಭುತವಾಗಿರುತ್ತೆ ಅಂತ
ಆಗದ್ದು ಅದಂಗೆ ಮುಂದುವರೆದು. ಮನೇಲೂ ಹಿಂಗೆ ಇರ್ತೀರಾ ಸರ್? ಹಾ? ಮನೆಯಲ್ಲೂ ಹಿಂಗೆ ಇರ್ತೀರಾ ಅಂತ? ಇಲ್ಲ, ಮನೆಯಲ್ಲಿ ಹಿಂಗಿರಕ್ ಸಾಧ್ಯನೇ ಇಲ್ಲ. ಹಾ. ಈಗ ಮನೆಯಲ್ಲಿ ಪಾಪ ಅಲ್ಲಿ ಹಿಂಗಿರಕ್ಕಾಗತ್ತೆ? ಹಾ. ಅದು ಟೋಪಿ ಹಾಕೊಂಡು, ಕನ್ನಡಕ ಹಾಕೊಂಡು, ಪ್ಯಾಂಟ್ ಹಾಕೊಂಡು, ಶರ್ಟ್ ಹಾಕೊಂಡು ಅದು ಎಲ್ಲಿರಕ್ಕಾಗತ್ತೆ? ಓಕೆ. ಸಾಧ್ಯ ಇಲ್ಲ ಸರ್. ಆಮೇಲೆ ಸರ್, ಈಗ ವಾಟಾಳ್ ನಾಗರಾಜ್ ಅಂತಂದ್ರೆ ಅದೊಂದು ಎನರ್ಜಿ ವಾಟಾಳ್ ನಾಗರಾಜ್ ಅಂದ್ರೆ ಆ ಖಡಕ್ ಗಡುಸು ವಾಯ್ಸು, ಆ ಬಾಡಿ ಲ್ಯಾಂಗ್ವೇಜು, ಆಮೇಲೆ ಪ್ರಖರವಾದಂಥ ಭಾಷಣ, ಇದೆಲ್ಲ ನಾವು ನೋಡ್ತೀವಿ. ಎನರ್ಜಿ ಹೆಂಗೆ ಸರ್? ಈಗಲೂ ಕೂಡ ನೀವು ಭಾಷಣಕ್ಕೆ ನಿಂತ್ರೆ 20 ವರ್ಷದ ಯುವಕ ಮಾತಾಡ್ದಂಗೆ ಇರುತ್ತೆ. ಆ ಎನರ್ಜಿ ಹೆಂಗೆ ಅಂತ? 20 ವರ್ಷ ನಾನು ಒಳ್ಳೆ, ನೀವು ನನ್ನೇನು ತೀರಾ 96 ಅಂತ ಹೇಳಿ ಬೆಳೆದಿರಾ? ನಾನು 20 ವರ್ಷವೇ. ಅಂದ್ರೆ ನನ್ನ ಶಕ್ತಿ, ಹುಮ್ಮಸ್ಸು, ಚೈತನ್ಯ, ಮಾತು ಇವೆಲ್ಲವೂ 20 ವರ್ಷವೇ. ಓಕೆ. ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಇಲ್ಲ. ಆ ಶಕ್ತಿ, ಆ ಮಾತು ಬರ್ಬೇಕಾದ್ರೆ, ಶಕ್ತಿ ಬರ್ಬೇಕಾದ್ರೆ, ಬಾಡಿ ಲ್ಯಾಂಗ್ವೇಜ್ ಬರ್ಬೇಕಾದ್ರೆ ಆ ಶಕ್ತಿನೇ. ಅದರಿಂದ ಈ ಕನ್ನಡ ಅನ್ನೋದೇನಿದೆಯಲ್ಲ, ಬೇರೆಯವ್ರು ಏನೇನು ಇಟ್ಕೊಂಡಿರ್ಬೋದು, ಕನ್ನಡ ಅಂದ್ರೆ ದೇವರು ನನ್ನ ದೃಷ್ಟಿನಲ್ಲಿ. ನಾವು ಅಂದಮೇಲೆ ಕನ್ನಡವೇ ದೇವರು. ಆ ಕನ್ನಡವನ್ನ ನಾವು ಆರಾಧಿಸ್ತಾ ಇರುವಾಗ, ಹೋರಾಟ ಮಾಡ್ತಿರುವಾಗ ನಮಗೆ ಆ ದೇವರೇ ಶಕ್ತಿ ಕೊಟ್ಟಿರ್ತಾನೆ. ಬೇರೆಯವ್ರಿಗೆ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ನನಗಂತೂ ಬೆಳಿಗ್ಗೆ ಎದ್ರೆ, ನಿಮ್ಗೆ ಗೊತ್ತಿಲ್ಲ, ಚಳುವಳಿ ಅಂದ್ರೆ ತಲೆ ಕೆಡಿಸ್ಕೊಳ್ತೀವಿ. ನಾಳೆ ಬೆಳಿಗ್ಗೆ ಚಳುವಳಿ, ಮೈಸೂರು ಬ್ಯಾಂಕ್ ಹತ್ರ 12 ಗಂಟೆಗೆ ಮಾಧ್ಯಮಗಳು ಬಂದ್ಬಿಟ್ಟಿರ್ತಾರೆ, ಸುಮ್ಮನೆ ಫೋನ್ ಮಾಡ್ತಿರ್ತಾರೆ, ಬರಲಿಲ್ಲ ಅಂತಾರೆ. ತಕ್ಷಣ ಹೋಗ್ಬೇಕು ಅಂತೇಳಿ ಸರ್ನ ಎಷ್ಟೋ ದಿವಸ ಪ್ಯಾಂಟ್ ಹಂಗೆ ಮೇಲೆ ಇಟ್ಕೊಂಡು ಬೆಲ್ಟ್ ಹಾಕೊಂಡ್ಬಿಟ್ಟಿರ್ತೀವಿ. ಎಷ್ಟೋ ದಿವಸ ಒಳಗಡೆ ನೀಕರ್ನೇ ಹಾಕಿರಲ್ಲ. ಕಾರಣ ಏನು? ಅರ್ಜೆಂಟ್ ಹೋಗ್ಬೇಕಲ್ಲ, ಅರ್ಜೆಂಟ್. ಎಸ್, ಇದ್ರಿರ್ಲಿ, ನಿಕ್ಕರ್ ಇಲ್ದಿರೋ ಚಿಂತಲ್ಲ, ಹೊಟ್ಟೋಣ ಅಂತ ಅನ್ನೋದು. ಆಮೇಲೆ ಮೇಲೆಲ್ಲ ತಿಂಡಿ ತಿನ್ನಲಿ ಇಟ್ಟಿರ್ತಾರೆ, ಉಪ್ಪಿಟ್ಟು ಸಾಕು, ಒಂದೇ ಸಾಕು ತಿಂದ. ಅಲ್ಲಿಂದ ಹೊರಟ್ರೆ ಕ್ರಾಸ್ ಸುತ್ತು ಕಾರ್ಗಳು ಸುತ್ಕೊಂಡು ಚಳುವಳಿ ಬರೋ ಅಷ್ಟೊತ್ತಿಗೆ 25 ಫೋನ್ ಬಂದಿರ್ತವೆ. ಸಾರ್, ನಾವು ಕಾದಿದ್ದೀವಿ, ಬರಲಿಲ್ಲ ಅಂತೇಳಿ. ಅದಕ್ಕೆ ಚಳುವಳಿ ಅಂತ ಅಂದ್ರೆ ನಾನು ಅದಕ್ಕೆ ಬಹಳ ಬದ್ಧತೆ, ಪ್ರಾಮಾಣಿಕತೆ, ನಂಬಿಕೆ, ಪ್ರೀತಿ. ಸಣ್ಣ ಮಗು ಎಷ್ಟು ರೀತಿ ನಾವು ಕಾಣ್ಬೋದು, ಅದಕ್ಕಿಂತಲೂ ಉನ್ನತವಾಗಿ ನಾನು ನನ್ನ ಚಳುವಳಿಯನ್ನು ಕಾಣ್ತೀನಿ ಸರ್. ಈಗ ಬಾಲ್ಯ ಹೆಂಗಿತ್ತು ಸರ್ ನಿಮ್ದು? ಅಂದ್ರೆ ಈ ಕನ್ನಡ ಹೋರಾಟ ಅಥವಾ ಕನ್ನಡ ಭಾಷೆ ಮೇಲಿನ ಪ್ರೀತಿ, ಚಳುವಳಿ ಮಾಡಬೇಕು, ಹೋರಾಟ ಮಾಡಬೇಕು, ಕನ್ನಡ ನಮ್ಮ ಒಂದು ಅಸ್ಮಿತೆ ಅನ್ನುವಂಥದ್ದು ನಿಮ್ಗೆ ಬಾಲ್ಯದಿಂದ ಹೇಗ್ ಸರ್ ಬಂದಿದ್ದು? ನಿಮ್ಗೆ ಸ್ಫೂರ್ತಿ ಯಾರು ಅಂತ? ಇಲ್ಲದ ಬಾಲ್ಯದಿಂದ ನನಗೆ ಒಂದು ರೀತಿ ಹೋರಾಟವೇ ಚಿಂತನೆ ಆಗೋಯ್ತು. ನಿಮ್ಗೆ ಹೇಳೋದಾದ್ರೆ, ನನಗೆ 10ನೇ ವರ್ಷದಿಂದಲೇ ಯಾರು ನನ್ನ ಏಕವಚನದಲ್ಲಿ ಕಾಡಿರಲಿಲ್ಲ. ಬನ್ನಿ ನಾಗರಾಜ್ ಅವರೇ, ಚೆನ್ನಾಗಿದ್ದಂದಿರ್ಬಿಡ್ತು. ನಾಗರಾಜ್ ಬಾಪ ಅಂತ ಅಂದಿಲ್ಲ. ಅಂದರೆ ಆವತ್ತೇ 9ನೇ ವರ್ಷದಲ್ಲಿ ಬನ್ನಿ ಹಿಂಗೆ ಇಲ್ಲಿವರೆಗೂ ಏಕವಚನ ಇಲ್ಲ. ಅದೊಂದು ಅದ್ಭುತವಾದಂಥ ಚಿಂತನೆ. ಆಮೇಲೆ 10 ವರ್ಷಕ್ಕೆ ಮುಂಚೆ ಶಾಲೆ, ಪ್ರೈಮರಿ, ಪ್ರಾಥಮಿಕ ಶಾಲೆ ನಮಗೊಬ್ರು ಹರಿಜನರು ಉಪಾಧ್ಯಾಯರು, ಭಾಳ ದೊಡ್ಡ ಮನುಷ್ಯರು. ಅವರು ಶಾಲೆ ಮಕ್ಕಳು, ಅವರು ಪ್ರಾಥಮಿಕ ಶಾಲೆ. ಇದು ಆವಾಗ 1947 ಸ್ವಾತಂತ್ರ್ಯ ಬಂತು. ಮೇಷ್ಟ್ರು ಮೊದಲು ನಾನು ಕರೀತಾರೆ, ನಾಗರಾಜ್ ಬಾರಪ್ಪ ಇಲ್ಲಿ ಅಂತ ಕರೀತಾರೆ. ಏನು ಸರ್? ನೋಡಿ, ಎಲ್ಲರೂ ಕೂತ್ಕೊಂಡು ತೀರ್ಮಾನ ತಗೊಳ್ಳಿ. ಮೊದಲು ಒಂದು ಬಾವುಟ ತರಬೇಕು. ಯಾರ್ಯಾರು ಎಷ್ಟು ಕೊಡ್ತೀರಿ ಕೊಡಿ, ನಾಗರಾಜ್ ಎಷ್ಟು ಕೊಡ್ತಾರೆ ಕೊಡಿ. ನಾವು ತಂದೆ ಕಾಸು ಪಾಸು ಕೊಟ್ಟಿರ್ತಾರೆ, ಏನಿರುತ್ತೆ ಅಲ್ಲಿ ಜೋಬ್ಲಿ ಅಷ್ಟು ಕೊಟ್ಟು ಎಲ್ಲರಿಗೂ ಕೊಟ್ಟಾಯ್ತು. ಕೊಟ್ಟ ಬಾವುಟ ತಂದ ಮೇಲೆ ನಾಳೆ ಮೆರವಣಿಗೆ, 1047 ಮೆರವಣಿಗೆ. ಯಾರು ಮಾಡ್ಬೇಕಪ್ಪ ಮೆರವಣಿಗೆ? ಇಡೀ ಪ್ರಾಥಮಿಕ ಶಾಲೆಯಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳಲ್ಲಿ ಎತ್ತರವಾದವರು ನಾಗರಾಜ್. ನಾಳೆ ಬೆಳಗ್ಗೆ ನಾಗರಾಜ್ ಬಾವುಟ ಇಟ್ಕೊಂಡು ಪ್ರಪ್ರಥಮವಾಗಿ
ರಾಷ್ಟ್ರಧ್ವಜವನ್ನು ಹಿಡಿದು ಮಹಾತ್ಮ ಗಾಂಧಿ ಜಯವಾಗಲಿ, ರಾಜ್ಯಕ್ಕೆ ಜಯವಾಗಲಿ ಅಂತ ಹೋರಾಟ ಮಾಡ್ತಕ್ಕಂಥದ್ದು. ಅಂದ್ರೆ ಆವತ್ತಿನಿಂದಲೇ ಶಕ್ತಿ. ಮತ್ತು ನಾನು ಮಗುವಾಗಿದ್ದಾಗಲೇ ನಮ್ಮ ತಾಯಿಯವರು ನಾನು ಪೂರಾ ತುಂಟಾಟ ಬಿದ್ದೋಗ್ಬಿಡ್ತಾರೆ ಅಂತ ಕಾಲಿಗೆ ದಾರ ಕಟ್ಟಿ ಒಂದು ಕಂಬಕ್ಕೆ ದಾರ ಕಟ್ತಿದ್ರು, ಹೋಗದೆ ಇರಲಿ ಓಡಾಡದೆ ಆ ಕಾಲದಲ್ಲಿ. ಅಂದ್ರೆ ಆವತ್ತಿನಿಂದಲೂ ಇಡೀ ರಕ್ತ ನನ್ನ ರಕ್ತವೇ, ಹೋರಾಟ, ಚಳುವಳಿ ಇದೆಲ್ಲ ಕೂಡ್ಸ್ಕೊಂಬಂತು. ಬರ್ತಾ 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 ಮಿಡ್ಲ್ ಈಸ್ಟ್ ಅಲ್ಲೆಲ್ಲ ಭಾರತ್ ಸೇವಾದಳ, ಭಾರತ್ ಸೇವಾದಳ ಆಗ ಅದು INA ರಾಮರಾವ್ ಅಂತೇಳಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಅದರಲ್ಲಿದ್ದರು, ಸುಭಾಷ್ ಚಂದ್ರ ಬೋಸ್ ಜೊತೆ, ಮತ್ತು ಎಟ್ಟಿ ಸದಾಶಿವ ನಾವೆಲ್ಲ ಕಪ್ ಚಡ್ಡಿ ಬಿಳಿ ಬೆಟ್ಟೆ ಹಾಕೊಂಡು ಸೇವಾದಳ. ಆಗ ಇದೆಲ್ಲವೂ ಹೋರಾಟದಿಂದ ಇನ್ನೇ ಬಂದ್ಬಿಡ್ತು. ಅದೇ ಈ ಬೆಂಗಳೂರು ಬಂದ ನಂತರ ಏನಿದು ಬೆಂಗಳೂರಿನಲ್ಲಿ ಎಲ್ಲೆಲ್ಲೂ ಪರಭಾಷೆ, ತಮಿಳು, ಅದು ಇದು ನೂರೆಂಟಿದೆ ಅಂತೇಳಿ ನಾನು ಮೊಟ್ಟ ಮೊದಲು ಸುಮಾರು 60 ವರ್ಷದ ಹಿಂದೆ ಕೆಂಗಲ್ ಹನುಮಂತಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಅವರ ಸಭೆಯಲ್ಲಿ ನನಗೆ 18 ಗೊತ್ತು. ಆ ಸಭೆಯಲ್ಲಿ ನಾನು ಭಾಷಣ ಅರಳೆಪೇಟೆನಲ್ಲಿ, ಅರಳೆಪೇಟೆ ಪೊಲೀಸ್ ಸ್ಟೇಷನ್ ಪಕ್ಕ ಮಾಡಿ ಮೇಲೆ ಹನುಮಂತಯ್ಯನವರು ಅಧ್ಯಕ್ಷತೆಯಲ್ಲಿ ವಾಟಾಳ್ ನಾಗರಾಜ್ ಭಾಷಣ. ಆ ಭಾಷಣ ಜನರಿಗೆ ಉಚ್ಚೆದ್ದು ಕುಡಿದು ಬಿಟ್ರು. ಸೊ ಅಲ್ಲಿಂದ ಶುರುವಾದ ಪ್ರವಾಹ ನಿಲ್ಲಿಲ್ಲ. ಕನ್ನಡ ಕನ್ನಡ ನಿರಂತರವಾಗಿ ನಡ್ಕೊಂಡ್ಬಂದಿದೆ. ನಾವು ಆರಂಭದಲ್ಲಿ ಒಂದು ಮಾತು ಹೇಳಿದೆ, ವಾಟಾಳ್ ನಾಗರಾಜ್ ಅಂತಂದ್ರೆ ಒಂದು ಗಡುಸು ಧ್ವನಿ, ಹೋರಾಟ. ಸೊ ಇದರಲ್ಲಿ ನಿರತರಾದಂಥವ್ರು ಅಷ್ಟೇ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಚಳವಳಿ ಅಂತ ಮಾಡಿದಾಗ ಅದನ್ನು ತಾರ್ಕಿಕ ಅಂತ್ಯ ಕಾಣಿಸ್ತೇ ಬಿಡೋದಿಲ್ಲ ಅಂತ. ಮನೆಗೆ ಹೋದಾಗ ಹೆಂಗೆ ಸರ್ ನೀವು ಹೆಂಗಿರ್ತೀರಿ? ಮನೇಲಿ ಮಕ್ಕಳು, ಮೊಮ್ಮಕ್ಕಳು, ಪತ್ನಿ, ಅವ್ರ ಜೊತೆಲ್ಲ ಹೆಂಗೆ, ಯಾವ ರೀತಿ ಇರ್ತೀರಿ ಅಂತ? ಸಿಂಪಲ್ ಆಗಿ ಇರ್ತೀರಾ? ಅವ್ರು ಯಾರು ನನಗೆ ತೊಂದರೆನೇ ಕೊಡಲ್ಲ, ಪಾಪ ಆರಾಮಾಗಿರ್ತಾರೆ. ಇನ್ನೂ ಅವರಿಗೆ ಅವರೇ ಈಗ ಇತ್ತೀಚೆಗೆ ಮೊದಲು ಅವರೇ ಚಳುವಳಿ, ಇವತ್ತು ಬಂತು, ಇವತ್ತು ನಿಮ್ದು, ನೆನ್ನೆ ಬಂತು, ಅಲ್ಲಿ ಹಿಂಗಾಯ್ತು, ಈ ತರ ಆಯ್ತು, ಚೆನ್ನಾಗಿತ್ತು ಎಲ್ಲ ಅವರೇ ವಿಮರ್ಶೆ ಮಾಡ್ತಾರೆ. ಕೂತ್ಕೊಂಡು ಈ ತರ ಇತ್ತು ಅಂತ ಹೇಳಿ ವಿಮರ್ಶೆ ಮಾಡೋದುಂಟು, ಮಾಡ್ತಾರೆ. ನಮ್ಮ ಮಗಳಂತೂ ಬಹಳ ತೀರಾ ಗಾಲ್ಫ್ ಇದು ಅವಳು ಬಹಳ ವಿಮರ್ಶೆ. ಇವತ್ತು ನೋಡಿದೆ ನಾನು, ನಿಮ್ದು ಇದ್ರಲ್ಲಿ ಬಂತು, ಅದು ಸ್ವಲ್ಪ ಇದಿತ್ತಲ್ಲ, ಬಹಳ ವಿಮರ್ಶೆ ಮಾಡಿ ಊಟ ಮಾಡ್ತಾ ಇರ್ತೀವಿ, ವಿಮರ್ಶೆ ಮಾಡ್ತಾ ಇರ್ತಾರೆ, ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ, ಎಲ್ಲ ಆಯ್ತದೆ. ಕೊನೆಗೆ ನಿದ್ರೆ ಬರೋ ಟೈಮ್ಗೆ ನಾವು ಪಾಡೋದು ನಾವು ಹೋಗ್ತೀವಿ, ಅವ್ರು ಪಾಡೋದು ಮಲಗ್ತೀವಿ, ಬೆಳಿಗ್ಗೆ ಹೇಳ್ತೀವಿ, ತಿರುಗಿಸ್ಬಿಡ. ಈ ನಮ್ಮ ಮನೆಯವರು ನಮ್ಮನ್ನು ಬಿಟ್ಟೇ ಬಿಡಿದ್ರೆ ನಮ್ಮನ್ನ ಕೇಳಕ್ಕೆ ಹೋಗಲ್ಲ. ಈರುಳ್ಳಿ ಬೆಳ್ಳುಳ್ಳಿದು ಕೇಳಲ್ಲ, ಏನಾರು ಮಾಡ್ಕೊಂಡು ಎತ್ತಗೆ ಹೋಗ್ಲಿ ಅವರು ಅಂತ ನಮ್ಮನ್ನ ಏನಿದ್ರು ಅವ್ರ ಪಾಡ್ಗೆ ಅವರು, ನಮ್ಮ ಪಾಡ ನಾವು. ಕನ್ನಡ ಹೋರಾಟ ಅಂತ ಬಂದಾಗ ಯಾವಾಗಲೂ ಕೂಡ ನೀವು ಹೊರಗೆ ಇರ್ತೀರಿ, ಮುಂಚೂಣಿಯಲ್ಲಿ ಇರ್ತೀರಿ ಕನ್ನಡ ಹೋರಾಟಗಳಲ್ಲಿ. ಮನೆಯವ್ರಿಗೆ ತುಂಬಾ ಮಿಸ್ ಮಾಡ್ಕೋತೀವಿ ಅಂತ ನಮ್ಮ ಇಡೀ ಜೀವನವೇ ಹೊರಗೆ, ಇಡೀ ಜೀವನವೇ ಹೊರಗಾಗೋ, ಮನೆಯವರು ಮಿಸ್ ಮಾಡ್ಕೊಂಡಿದೀವಿ ಅಂತ ಅನ್ಸಲ್ಲ. ಈಗ ಅದಕ್ಕಿಂತಲೂ ಮನೆಯವರು ಅದು ಮಿಸ್ ಮಾಡ್ಕೊಳ್ಳೋದು ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಹೊರಗಡೆ ಕೂಗಿ ಇಡೀ ರಾಜ್ಯದ ಗಮನ ಸೆಳೆದಾಗ ಅವರಿಗೆ ಶಕ್ತಿ ಬರುತ್ತೆ, ಅವರೇ ಖುಷಿಯಾಗಿರ್ತಾರೆ, ಅವರೇ ಸಂತೋಷವಾಗಿರ್ತಾರೆ. ಇವತ್ತು ನೋಡ್ದೋ ಭಾರಿ ಮೆರವಣಿಗೆ ಆಯ್ತು, ಸಾಹೇಬರು ಬಂದರು, ಮೆರವಣಿಗೆ ಆಯ್ತು ಅಂತ ಕಾದಿರ್ತಾರೆ, ರಾತ್ರಿ ಬರೋದೇ ಕಾದಿರ್ತಾರೆ. ಬಂದರು ನೋಡ್ರಪ್ಪ, ಊಟ ರೆಡಿ ಮಾಡ್ರೋ, ಬಂದರು ಅಂತಿರ್ತಾರೆ ಪ್ರೀತಿಯಿಂದ. ಅವ್ರು ಯಾವತ್ತು ನೀವು ಯಾಕೆ ಚಳುವಳಿ ಮಾಡಕ್ ಹೋದ್ರಿ ಅಂತ ಒಂದಿನ ನಮ್ಗೆ ಕೇಳಿ. ಈಗ ಸಾಮಾನ್ಯವಾಗಿ ವಾಟಾಳ್ ನಾಗರಾಜ್ ಅವರ ಪ್ರತಿಭಟನೆಗಳು ಅಂದ್ರೆ ಬಹಳ ವಿನೂತನವಾಗಿರುತ್ತೆ. ಸೊ ಒಮ್ಮೊಮ್ಮೆ ನೀವು ಈ ಕತ್ತೆಗಳ ಒಂದು ಮೆರವಣಿಗೆ ಮೂಲಕ ಒಂದು ಪ್ರೊಟೆಸ್ಟ್ ಮಾಡುವಂಥದ್ದು, ಮತ್ತೆ ಸರ್ಕಾರವನ್ನು ಬಡಿದೆಬ್ಸೋದು, ಕನ್ನಡ ಭಾಷೆ ಬಗ್ಗೆ ಜನರಿಗೆ ತಿಳಿಸೋದು ಆ ಒಂದು ವಿನೂತನವಾದ ಪ್ರೊಟೆಸ್ಟ್ ಮೂಲಕ, ಅಥವಾ ಈ ಚಕ್ಕಡಿ ಏರಿ ಪ್ರೊಟೆಸ್ಟ್ ಮಾಡೋದು.
ಸೊ ಈ ರೀತಿ ಮಾಡ್ತೀರಿ, ಎಮ್ಮೆಗಳನ್ನು ತಂದು ನಿಲ್ಲಿಸಿ ಪ್ರೊಟೆಸ್ಟ್ ಮಾಡೋದು, ತಮಟೆ ಬಾರಿಸುವ ಮೂಲಕ ಪ್ರೊಟೆಸ್ಟ್ ಮಾಡೋದು. ಈ ಪ್ರಾಣಿಗಳಿಗೆ ಬಹುಶಃ ವಾಟಾಳ್ ನಾಗರಾಜ್ ಅವ್ರ ಅಪ್ಪ ಇವತ್ತು ಪ್ರೊಟೆಸ್ಟ್ ಕರೀತಿದ್ದಾರೆ, ನಾವು ಹೋಗೋಣ ಅಂತ ಮೊದಲೇ ಖುಷಿಯಿಂದ ಹೊರಟು ಬಂದಂತಿರುತ್ತೆ ಅಂತ ಮಾತಾಡ್ತಾರೆ ಜನ. ಅದು ಏನಾಗಿದೆ ಅಂತಂದ್ರೆ ವಿನೂತನ ಚಳುವಳಿ ಇಡೀ ಪ್ರಪಂಚದಲ್ಲೇ ನಾನೇ ಆರಂಭ ಮಾಡೋದು. ಪ್ರಪಂಚದಲ್ಲಿ, ದೇಶ ರಾಜ್ಯ ಅಲ್ಲ, ಪ್ರಪಂಚದಲ್ಲೇ ವಿನೂತನ ಚಳುವಳಿ ಅನ್ನುವಾಗ ಜನಮನದ ಮನಸ್ಸನ್ನು ಸೂರ್ಯಗೊಳ್ಬೇಕಾದ್ರೆ ವಿನೂತನ ಚಳುವಳಿ. ವಾಟಾಳ್ ನಾಗರಾಜ್ ಇವತ್ತು ಡೀಸೆಲ್ ಬೆಲೆ ಇಳಿಲಿ ಅಂತೇಳಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿದ್ರು, ಬಸ್ ಹತ್ತಿಲ್ಲ ಅಂದರು. ಅದು ಹೇಳಿದಾಗ ಕತ್ತೆ ಬಂತು, ಮೆರವಣಿಗೆ ಆಯಿತು. ಅದೇನಾಗುತ್ತೆ ಅಂದರೆ ಕತ್ತೆನೂ ಬಂದಿರುತ್ತೆ, ಮೆರವಣಿಗೆ ಆಗಿರುತ್ತೆ. ಮನಸ್ಸಿನಲ್ಲಿ ಅವ್ರ ತಲೆಯಲ್ಲಿ ಕತ್ತೆಯಲ್ಲಿ ಬಂದಿದ್ರು ಇವತ್ತು, ಮೆರವಣಿಗೆ ಆಯಿತು ಅಂತ. ಯಾಕೆ ಕತ್ತೆ ತಗೊಂಡ್ರಿ? ಕತ್ತೆ ಬಹಳ ಅದ್ಭುತವಾದ ಪ್ರಾಣಿ. ಕತ್ತೆ ಪುರಾಣದಲ್ಲಿ ಅದ್ಭುತ. ಶಿವನೇ ಕತ್ತೆ ಕಾಲು ಕಟ್ಟದ ಅಂತ ಪುರಾಣ ಇದೆ. ಅದರಿಂದ ನಾವು ಕತ್ತೆಯನ್ನು ಕಡೆಗಾಣಿಸ್ಬಾರ್ದು. ಕತ್ತೆ ರಾಜನ ಮಲ್ಲಿದ್ರು, ಹೊರಗಡೆ ಇದ್ರು ಹೊರೋದೇ ಕೆಲಸ. ಅದು ಅಷ್ಟು ಪವಿತ್ರ. ಎಲ್ಲರ ಬಟ್ಟೆಯನ್ನು ಒತ್ತು ಅದನ್ನು ತೆಗೆದುಕೊಂಡು ಹೋಗೋದ. ಅದರಿಂದ ಕತ್ತೆಗೆ ನಾವು ಮಾನ್ಯತೆ ಕೊಡಬೇಕು. ಮತ್ತು ಎಮ್ಮೆಗಳು ಬರೀ ಎಮ್ಮೆಗಳನ್ನೇ ಮೇಯಿಸ್ಕೊಂಡು ರಾತ್ರಿ ಬಂದು ಹಾಲು ಕರ್ಕೊಂಡು ಕುಡಿಯೋದಲ್ರಿ, ಅವು ಬರಲಿ ರಸ್ತೆಯಲ್ಲಿ ಎಮ್ಮೆಗಳು ಮೆರವಣಿಗೆ. ಸರ್, ಈ ಪ್ರಾಣಿಗಳನ್ನು ನೀವು ಬಳಸೋ ಮೂಲಕ ಪ್ರೊಟೆಸ್ಟ್ ಮಾಡ್ತಿರಲ್ಲ, ಸಾಕಷ್ಟು ಮಂದಿ ಹೇಳುವಂಥದ್ದು ನೋಡಿ, ಆ ಜನಜಂಗುಳಿಯ ನಡುವೆ ಕೂಡ ಡಿಸ್ಟರ್ಬ್ ಆಗದಂಗೆ ಪ್ರಾಣಿಗಳು ನಿಂತಿರ್ತವೆ ಅಂದರೆ ಬಹುಶಃ ವಾಟಾಳ್ ನಾಗರಾಜ್ ಏನಾದರೂ ಅವ್ರಿಗೆ ಮೊದಲೇ ಹೇಳಿರ್ತಾರ ಆ ಪ್ರಾಣಿಗಳಿಗೆ ಎಲ್ಲ ಸೈಲೆಂಟ್ ಆಗಿರಿ, ಇಂಥ ಒಂದು ಶಬ್ದದ ನಡುವೆ ಕೂಡ ನೀವು ಸೈಲೆಂಟ್ ಆಗಿದ್ದು ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿ ಅಂತ ಹೇಳ್ಬಿಡ್ತಾರ ಅಂತ. ಹೇಳಕ್ಕಾಗಲ್ಲ. ಅವು ಪಾಪ ಬಹಳ ಗಂಭೀರವಾಗಿರುತ್ತವೆ. ಒಂದೊಂದು ಸಾರಿ ಕತ್ತೆ ಓಡಿ ಹೋಗ್ಬಿಡ್ತು ಮೈಸೂರು ಬ್ಯಾಂಕ್ ಸರ್ಕಲ್ಲಿ. ಓಡ್ತು 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 ಅದು ಹಿಡಿಯಕ್ಕೆ ಪೊಲೀಸ್. ಯಾಕೆ ಸರ್, ಯಾಕೆ ಅಂತ ಏನು ಮಾಡಕ್? ಕತ್ತೆಗಳು ಒಂದ್ಸರ್ ಬಹಳ ಕತ್ತೆ ವಿಚಾರದಲ್ಲಿ ಬಹಳ ಕಷ್ಟ. ಅದು ಓಡ್ಬಿಡ್ತವೆ ಅವು. ಅವನ್ನ ಕತ್ತೆ ಮಾಲೀಕನಿಗೆ ಹೇಳಿ ಹುಷಾರಾಗಿ ಕರ್ಕೊಂಬರಪ್ಪ, ಓಡಬಾರ್ದು, ಚೆನ್ನಾಗಿ ನಿಲ್ಬೇಕು, ಕರ್ಕೊಂಬ ಅಂತ ಹೇಳ್ತೀವಿ. ಕತ್ತೆನ ಕಂಟ್ರೋಲ್ ಮಾಡ್ಬೋದು, ಹೊಂದಿಗಳು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಿದ್ದು ನೆಗೆದು ಎತ್ತೆತ್ತಗುವ ಹಾರಾಡ್ತು. ಎಮ್ಮೆಗಳು ಕಂಟ್ರೋಲ್ ಮಾಡ್ಬೋದು, ಬರ್ತಾವು. ಕತ್ತೆ ಎಮ್ಮೆಗಳ ಚಳುವಳಿಯನ್ನ, ಇದು ಪ್ರಾಮಾಣಿಕವಾದಂಥ ಚಳುವಳಿ. ಇದರ ಹಿಂದೆ ಅಲ್ಲಿ ಈಗ ಕತ್ತೆ ಸತ್ಯವಂತರು, ಎಮ್ಮೆ ಸತ್ಯವಂತರು. ನಾವಾದರೂ ನಮ್ಮ ಮೆರವಣಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಸತ್ಯವಂತರಲ್ಲ. ಆದರೆ ಇಲ್ಲಿ ಪ್ರಾಣಿಗಳು ಸತ್ಯವಂತರು. ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ಕೇಳ್ತಕ್ಕಂಥದ್ದು. ನಾನು ನಿಮ್ಗೆ ಹೇಳೋದಾದ್ರೆ, ಈ ವಿನೂತನ ಚಳವಳಿ, ಪ್ರಾಣಿಗಳ ಚಳವಳಿ ಶುರುವಾದ್ದು 1961. ಆಗ ನಾನು ಇನ್ನೇನ ಕಾರ್ಪೊರೇಟ್ರು, ಬೆಂಗಳೂರು ಸಿಟಿ ಕಾರ್ಪೊರೇಟರ್. ನನಗೆ 20 ವರ್ಷ, ಆಗ 20 ವರ್ಷ. ಅಲ್ಲಿ ಅಕ್ಕಿಪೇಟೆ ಅಂತಿದೆ, ಅಲ್ಲಿ ಭಾರಿ ದನಗಳನ್ನು ಕಟ್ತಾ ಇದ್ರು. ಅವರಿಗೆ ಬೂಸ ಇರಲಿಲ್ಲ. ಆ ಬೂಸ ಇರಲಿಲ್ಲ, ಮೆರವಣಿಗೆ ಮಾಡ್ಬೇಕಲ್ಲಪ್ಪ ಅಂತ ಹೇಳಿ ತೀರ್ಮಾನ ತಗೊಂಡು ನಾನು ಹೇಳಿದೆ, ನೋಡ್ರಿ ನಿಮ್ಮಲ್ಲಿರ್ತಕ್ಕಂಥ ಎಮ್ಮೆ ಹಸುಗಳು ಎಲ್ಲನೂ ಮೈಸೂರು ಬ್ಯಾಂಕ್ ತಂದ್ಬಿಡಿ, ಮೈಸೂರು ಬ್ಯಾಂಕ್ನಿಂದ ವಿಧಾನಸೌಧ ಮೆರವಣಿಗೆ ಮಾಡೋಣ. ಅದೊಂದು ಭಾಳ ಅವೇ ಬರ್ತಾ ಇದೆ ಮೆರವಣಿಗೆಗೆ, ನಮಗೆ ಆಹಾರ ಬೇಕು ಅಂತ ಬರ್ತಾರೆ, ಅದಕ್ಕೆ ರೂಪ ಕೊಡೋಣ ಅಂತೇಳಿ ಮೆರವಣಿಗೆ. ಈ ವಾಟಾಳ್ ನಾಗರಾಜ್ ಅವರೊಂದು ಜನಪ್ರಿಯ ಡೈಲಾಗ್ ಅಂತಂದ್ರೆ, ಅವರು ಮಾತಾಡುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಹೋರಾಟ ಕರೆ ಕೊಡುವಾಗ ಕರ್ನಾಟಕ ಬಂದ್ 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 ಅಂತಾರೆ. ಸ್ಕೂಲ್ ಮಕ್ಕಳಿಗೆ ಈ ಬಂದ್ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು ಸಾಕು, ನಾಳೆ ರಜಾ ಕಂಡ್ರು ಅಂತ ಓಡೋಗುವಂಥದ್ದಿದೆ. ಹೌದೌದೌದು. ಈಗ ಸಣ್ಣ ಮಕ್ಕಳು ಅವರೆಲ್ಲ, ನಾವೀಗ ಬಂದ್ ಅಂದರೆ ಅದು ಅಭೂತಪೂರ್ವಕವಾದದ್ದು. ಇಡೀ ರಾಜ್ಯದ ಸಮಗ್ರ ಕನ್ನಡಿಗರ ಬೇಡಿಕೆಗಳಿಗಾಗಿ ಬಂದ್. ಆ ಬಂದ್ ಮಾಡುವಾಗ ಘೋಷಣೆ, ಕರ್ನಾಟಕ ಬಂದ್ 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 ಅಂದರೆ ಅದಕ್ಕೊಂದು ಇದು ಬರುತ್ತೆ, ಶಕ್ತಿ ಬರುತ್ತೆ. ಈ ಕರ್ನಾಟಕ ಬಂದ್ ಬಂದ್ ಅಂತ ನಾನು ಇಲ್ಲಂದ್ರೆ ಸುಮಾರು ಒಂದು 5 ಕೋಟಿ ಜನ ಹೇಳ್ತಾರೆ. 6-7 ಕೋಟಿ ನಾವಿರೋದು, ಕನಿಷ್ಠ 5 ಕೋಟಿ ಜನ ಆದ್ರೂ ಕರ್ನಾಟಕ ಬಂದ್ ಅಂತೇಳಿ
ನಂದೇ ಥರ ಇದು ಮಾಡ್ತಾರೆ. ಒಳ್ಳೇದೇ ಅದು. ಎಸ್. ಆಮೇಲೆ ಈ ಹೋರಾಟಗಳು ಅಂತ ಬಂದಾಗ ಕನ್ನಡ ಪರವಾಗಿ ನಿಂತು ಅಚಲವಾಗಿ ನಿಂತು ಹೋರಾಟ ಮಾಡಿದ್ದೀರಿ. ಹೋರಾಟಗಳು ಅಂತ ಬಂದಾಗ ಅವೆಲ್ಲವೂ ಕೂಡ ಸಫಲವಾಗಿದ್ದಿದೆಯಾ ಅಂತ? ಯಾಕಂದ್ರೆ ಕನ್ನಡ ಭಾಷೆ, ನೆಲ, ಜಲ ಮತ್ತೆ ಗಡಿ ವಿಚಾರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಾಗ ನಿಮ್ಗೆ ಅನ್ಸಿದೆಯಾ ನಮ್ಮ ಹೋರಾಟಗಳು ತಾರ್ಕಿಕ ಅಂತ್ಯವನ್ನು ಕಂಡು ಇದಕ್ಕೊಂದು ಫಲ ಸಿಕ್ಕಿದೆ ಅಂತ ಅನ್ಸಿದ್ದುಂಟಾ ಅಂತ? ಅಂಥದ್ದು ಉದಾಹರಣೆ ಇದೆಯಾ ಅಂತ? ಚಿಂತನೆ ಮಾಡಲ್ಲ. ನಾವು ಹೋರಾಟ ಮಾಡೋದು ನಮ್ಮ ಶಕ್ತಿ. ಏನಾಗ್ಲಿಲ್ಲ, ಏನ್ ಬಿಡಲಿಲ್ಲ ಅಂತೇಳಿ ಇಲ್ಲ. ಮರಕ್ಕೆ ಕಲ್ಲು ಹೊಡಿತೀವಿ, ಹಣ್ಣು ಬಿದ್ದರೆ ಬೀಳಿ, ಒಂದೊಂದ್ಸರಿ 10 ಹಣ್ಣು ಬಿದ್ದು ಬಿಡ್ತದೆ, ಸ್ವಲ್ಪ ಬೀಳಲ್ಲ. ಅದಕ್ಕೋಸ್ಕರ ಚಿಂತೆ ಮಾಡಕ್ ಹೋಗಲ್ಲ. ನಮ್ಮ ಉದ್ದೇಶ ಹೇಳ್ಬೇಕು ನಾವು, ನಮಗೆ ಅನ್ಯಾಯ ಆಗಿದೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ನಮ್ಮ ಉದ್ದೇಶವನ್ನ ಹೇಳ್ತಕ್ಕಂಥದ್ದೇ ಚಳವಳಿಯ ಮೂಲಭೂತವಾದಂತ ತತ್ವ. ಓಕೆ. ಅದ್ರ ಜೊತೆಗೇನೆ ಈಗ ಅನೇಕ ಬಾರಿ ನೀವು ಹೋರಾಟವನ್ನ ಮಾಡೋಕೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಕೆಲವೊಂದು ಸಂಘಟನೆಗಳು ಆ ಒಂದು ಹೋರಾಟಕ್ಕೆ ಸಾಥ್ ಕೊಡದೇ ಇರುವಂತ ನಿದರ್ಶನಗಳು ಸಾಕಷ್ಟು ನೋಡ್ತೀವಿ ಸರ್. ಯಾಕೆ ಹಾಗಾಗುತ್ತೆ ಅಂತ? ಇದೇನಾಗುತ್ತೆ ಅಂತಂದ್ರೆ ಹೋರಾಟಕ್ಕೆ ಬೆಂಬಲ ಕೊಡಲಿಲ್ಲ ಅಂತಲಲ್ಲ, ಇಡೀ ಜನಜೀವನವೇ ಅವನೊಬ್ಬ ಅವನೊಬ್ಬ ಅವನ ಚಿಂತನೆ ಇವನ್ ಚಿಂತನೆ ಬೇರೆ ಬೇರೆ ಇರ್ತವೆ. ಹೋರಾಟ ಕೊಟ್ಟು ನಿಜ 100 ಜನ ಪರ ಇರ್ತಾರೆ, 10 ಜನ ವಿರೋಧ ಇರ್ತಾರೆ. ಅದಕ್ಕೋಸ್ಕರ ಎದುರ್ಕೊಳ್ಬಾರ್ದು. ವಿರೋಧ ಇರಲಿ, ಪರ ಯಾರು ಇಲ್ಲ ಅಂದ್ರೆ ನಾನೇನ್ ಹೇಳ್ತೀನಿ ಗೊತ್ತಾ? ಏಕಾಂಗಿ ಸತ್ಯಾಗ್ರಹ, ವಟಾಳ್ ನಾಗರಾಜ್ ಏಕಾಂಗಿ ಸತ್ಯಾಗ್ರಹ ಬೇಕೇಳಿ ನಾನೊಮ್ಮೆ ಕೂತಿರ್ತೀನಿ. ನನ್ ತಡೆಯಕ್ಕಾಗತ್ತಾ? ವಟಾಳ್ ನಾಗರಾಜ್ ಅಂದ್ರೆ ಶಕ್ತಿನೇ. ವಟಾಳ್ ನಾಗರಾಜ್ ಅಂದ್ರೆ ಇಡೀ ರಾಜ್ಯ ಬಂತು ಅಂತ. ವಟಾಳ್ ನಾಗರಾಜ್ ಅಂತಂದ್ರೆ ಕನ್ನಡ ಬಂತು ಅಂತ. ಅದರಿಂದ ಇದಕ್ಕೆ ಆ ಶಕ್ತಿ ಬರುತ್ತೆ. ಸರ್, ವಾಟಾಳ್ ನಾಗರಾಜ್ ಅವರು ಶಾಸಕರಾಗಿದ್ದಂಥವ್ರು, ನಿಮಗಿದ್ದಂಥ ವರ್ಚಸ್ಸು, ನಿಮಗಿರುವಂಥ ವರ್ಚಸ್ಸು, ಜನಪ್ರಿಯತೆ, ನೀವು CM ಆಗುವಂಥ ಸಾಧ್ಯತೆ ಕೂಡ ಇತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಮಿಸ್ ಮಾಡ್ಕೊಂಡ್ರಿ ಅನ್ಸಲ್ವಾ ಸರ್? ನಾನು CM ಆಗ್ಬೋದಿತ್ತು ಅಂತ. ಒಮ್ಮೆ ನೀವು CM ಆಗಿದ್ದಿದ್ರೆ ನಿಮ್ಮ ಆಡಳಿತ ವೈಖರಿ, ಕನ್ನಡ ಭಾಷೆಯ ಬಗ್ಗೆ ನಿಮಗಿರುವಂಥ ಒಲವಿಗೆ ಯಾವ ರೀತಿಯ ಒಂದು ಆಡಳಿತಾತ್ಮಕವಾದಂಥ ಒಂದು ಕೆಲಸ ಮಾಡ್ತಿದ್ರಿ ಅಂತ ಅನ್ಸುತ್ತೆ. CM ಆಗೋದನ್ನ ಮಿಸ್ ಮಾಡ್ಕೊಂಡ್ರಲ್ಲ ಸರ್? ನಿಜ. ಕನ್ನಡ ಅದೇ ಮುಖ್ಯಮಂತ್ರಿ, ಕನ್ನಡ ಅದೇ ಪ್ರಧಾನಮಂತ್ರಿ, ಕನ್ನಡ ಅದೇ ಚಕ್ರವರ್ತಿ ಅಂತ ಇದನ್ನ ನಾನು ಈ ರೀತಿ ಬಂದೆ. ನೀವು ಹೇಳೋದು ನಿಜ. ಎಂದೋ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ನಿಮ್ಗೆ ಹೇಳೋದಾದ್ರೆ ಒಂದು 50 ವರ್ಷ 60 ವರ್ಷ ಹಿಂದೆ ನೂತನ ವಿದ್ಯುತ್ ಕಾರ್ಖಾನೆ NGF ಅಂತಿತ್ತಿಲ್ಲಿ. ಅಲ್ಲಿ ಸಾಹಿತಿ ಜವರೇಗೌಡರು ಭಾಷಣ ಮಾಡುವಾಗ ನಾನು ಇದ್ದೆ. ಮುಂದಿನ ಮುಖ್ಯಮಂತ್ರಿ ವಟಾಳ್ ನಾಗರಾಜ್ ಅವರಂತ ಪಾಪ ಘೋಷಣೆ ಮಾಡಿದ್ರು. ಆಯ್ತಾ? ನಿಮ್ಗೆ ಹೇಳೋದಾದ್ರೆ ನಾನು ಎಂದೋ ಮುಖ್ಯಮಂತ್ರಿ ಆಗೋದಕ್ಕೆ ನೀವು ಆಗಿ ಅಂತ ಒತ್ತಡ ಬಂದವರು ಉಂಟು. ಆದರೆ ಏನೋ ಈ ಥರ ಆಗಲಿಲ್ಲ. ಈಗ ಈ ಒಂದು ಹೊಲ್ಸು, ಈ ಒಂದು ದುರಾಡಳಿತ, ಈ ಒಂದು ಸೈನ್ಯದ ಆಡಳಿತ ಇವೆಲ್ಲ ನೋಡಿದಾಗ ಒಂದ್ಸಾರಿ ಆದರೂ ಮುಖ್ಯಮಂತ್ರಿಯಾಗಿ ರಾಜ್ಯ ಹೆಂಗ್ ನಡಿಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ತೋರಿಸ್ಬೇಕು ಅಂತೇಳಿ ಮನಸ್ಸಿದೆ. ನೋಡೋಣ. ಇಡೀ ನಿಮ್ಗೆ ಹೇಳೋದಾದ್ರೆ ಈ ಅನೇಕ ಸಾಮಾಜಿಕ ಜಾಲತಾಣದಲ್ಲಂತೂ ಸಿಕ್ಕಾಬಟ್ಟೆ ನೀವು ಮುಖ್ಯಮಂತ್ರಿ ಆಗಬೇಕು, ಸಿಕ್ಕಾಬಟ್ಟೆ ಇದು ಮಾಡ್ತಾ ಇದ್ದಾರೆ. ನನಗೆ 28 ಯೋಚನೆ ಮಾಡಿ 28 ಏನಾದ್ರೂ ಈ ರಾಜ್ಯದ ಜನ ಒಂದು ಚಿಂತನೆ ಬಂದ್ರೆ ಇಡೀ ರಾಜ್ಯ ಕನ್ನಡ ಸತ್ಯ ಪ್ರಾಮಾಣಿಕತೆ 15 ದಿವಸ ಆಗ್ಲಿ ತೋರಿಸ್ಬಿಡ್ತೀವಿ ನಾವು. 15 ದಿವಸ ಆಡಳಿತ ಇರಲಿ. ಏನು ಈಗ ನಾವು ಸುಮ್ಮನೆ ಉದಾಹರಣೆಗೆ ಒಬ್ಬ ಮುಖ್ಯಮಂತ್ರಿ ಅಂದ ತಕ್ಷಣ ಯಾಕೆ ನಾವು ಮನೆ ಬದಲಾವಣೆ ಮಾಡ್ಬೇಕು? ನಮ್ಮ ಮನೆಗೆ ಏನಾಗಿದೆ? ಊರಾಗಲಿಂದ ಮನೆ ಕೆಡಿಸ್ಕೊಂಡಿದ್ದೀವಿ, ಅಲ್ಲೇ ಇರ್ಬೋದಲ್ವಾ? ಸರ್ಕಾರಿ ಬಂಗ್ಲೆ ಏನ್ ಬೇಡಪ್ಪ, ನನ್ನ ಮನೇಲಿ ಇರ್ತೀನಿ ಅಂತ ಹೇಳ್ಬೋದು. ಅದೊಂದು ಪ್ರೋಟೋಕಾಲ್ ಅಲ್ಲ ಸರ್? ಅದೊಂದು ಪ್ರೋಟೋಕಾಲ್ ಇರುತ್ತಲ್ಲ. CM ಆದ್ರೆ
ಗೃಹ ಕಚೇರಿಲೇ ಇರಬೇಕು, ಅಲ್ಲೇ ಕಾರ್ಯನಿರ್ವಹಿಸಬೇಕು, ಅದೊಂದು ಇರುತ್ತಲ್ಲ. ಇಲ್ಲ ಗೃಹ ಕಚೇರಿ ಕಚೇರಿ ಅದಂಗೆ ಇರಲಿ. ಮನೆ ನನಗೆ ಇಂಥದ್ದೇ ಮನೆ ಬೇಕು, ಓಕೆ, ನಾನು ಇಂಥದ್ದೇ ಬೇಕು, ನನ್ನಿಂದ 50 ಕಾರ್ ಬೇಕು. ಯಾಕೆ ಹಿಂದೆ ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ನಂಬೂದ್ರಿ ಪಾದ್ ಸೈಕಲ್ ಹೋಗ್ತಿದ್ರು, ಸೈಕಲ್ನಲ್ಲಿ ಸುಮಾರು 67, ಓಕೆ, 97 ಆ ಕಾಲದಲ್ಲಿ. ಈಗ ಅದರಲ್ಲಿ ಏನಾಗಿದೆ ಅಂದ್ರೆ ಮುಖ್ಯಮಂತ್ರಿ ಅಂದ್ರೆ ಇದೊಂಥರ ದರ್ಬಾರ್ ಅನ್ನಂಗಾಗಿದೆ, ಅದಾಗಬಾರ್ದು. ಈಗ ನೀವು ನಿಜಲಿಂಗಪ್ಪ ಅವರ ಆಡಳಿತ ವೈಖರಿನೂ ನೋಡಿದಿರಿ. ಆಗಿನ ಕಾಲಘಟ್ಟದ ರಾಜಕೀಯ ವ್ಯವಸ್ಥೆ, ಈಗಿನ ಕಾಲಘಟ್ಟದ ರಾಜಕೀಯ ವ್ಯವಸ್ಥೆ ಎರಡನ್ನೂ ಕೂಡ ತುಲನೆ ಮಾಡಿ ನೋಡಿದಾಗ ಏನ್ ಅನ್ಸುತ್ತೆ ಸರ್? ಏನ್ ವ್ಯತ್ಯಾಸ ಇದೆ? ಅಯ್ಯೋ ನೀವು ಪಾಪ ಏನ್ ಕೇಳಿದ್ರಿ, ನನ್ಗನ್ನಿಸ್ತದೆ ಅದೆಲ್ಲಿ ಇದೆಲ್ಲಿ ಅದೊಂದು ಇಡೀ ಆಡಳಿತವೇ ಮುಳುಗೋಯ್ತು. ಅಂದಿನ ಆಡಳಿತ ತತ್ವ, ನಿಷ್ಠೆ, ಪ್ರಾಮಾಣಿಕತೆ, ನಂಬಿಕೆ, ಜಾತ್ಯತೀತ, ಅದೇ ಒಂದು ಆಡಳಿತ. ಕ್ಯಾಸಂಬಳ್ಳಿ ಚಂಗಲ್ರಾಯರೆಡ್ಡಿ ಮೈಸೂರಿನ ಮೊದಲನೇ ಮುಖ್ಯಮಂತ್ರಿ, ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು, ಮೂರನೇ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ ಅವರು, ನಾಲ್ಕನೇ ಮುಖ್ಯಮಂತ್ರಿ ನಿಜಲಿಂಗಪ್ಪ ಅವರು, ಬಿ.ಡಿ. ಜತ್ತಿ, ಆಮೇಲೆ ವೀರೇಂದ್ರ ಪಾಟೀಲ್, ಹಿಂಗೇ ಬರ್ತಾರೆ. ಅವರೆಲ್ಲರೂ ಸತ್ಯದ ಸಮುದ್ರ, ಪ್ರಾಮಾಣಿಕತೆಯ ಪ್ರವಾಹ. ಅವ್ರ ಮುಂದೆ ಇನ್ನೊಬ್ರು ಇರಕ್ಕೆ ಸಾಧ್ಯನೇ ಇಲ್ಲ. ಅದೇ ಕಾಲ, ಅವತ್ತಿನ ಅಸೆಂಬ್ಲಿ, ಅವತ್ತು ವಿಧಾನ ಪರಿಷತ್, ಅವತ್ತಿನ ಪಾರ್ಲಿಮೆಂಟ್ ಆದರ್ಶ ಗೊತ್ತಾಯ್ತಾ? ಅವತ್ತು ಮೀಡಿಯಾ, ಪ್ರೆಸ್, ಇದು ಅಸೆಂಬ್ಲಿ, ಗ್ಯಾಲರಿ, ಅದ್ಭುತ, ಟಾಪ್ ಮೀಡಿಯಾ. ಅವತ್ತು ಹೈ ಕ್ಲಾಸ್ ಆಫೀಸರ್ಸು, IAS ಆಫೀಸರ್ಸು, ಇನ್ ಟಾಪ್ ಗ್ಯಾಲರಿ, ಎಲ್ಲ ಸತ್ಯವಂತರು ಜನ. ಈಗ ಎಲ್ಲಿದೀಗ? ಯಾರಿದ್ದಾರೆ ಈಗ? ವಿಧಾನ ಪರಿಷತ್ ಅಂತಂದ್ರೆ ಎಲ್ಲ ರಿಯಲ್ ಎಸ್ಟೇಟ್ನವರು. ಒಬ್ಬ ವಿಧಾನ ಪರಿಷತ್ ಸದಸ್ಯ 50 ಕೋಟಿ 20 ಕೋಟಿ ಖರ್ಚು ಮಾಡಿ ಬಂದಿರ್ತಾರೆ. ಇಡೀ ಅಸೆಂಬ್ಲಿಲಿ ಒಬ್ಬ ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಒಬ್ಬ ಮಾತಾಡೋದು ಇಲ್ಲ. ಸ್ಪೀಕರ್ ಅದ್ಭುತ. ಆ ಕಾಲದಲ್ಲಿ ಅದು ಎಲ್ಲಿದ್ದಾರೆ ಈಗ? ಇದಿಲ್ವೇ ಇಲ್ಲ. ಅವತ್ತರ ದಿನ ಓಟೋ ಇದೆ. ಅದಾದ ಮೇಲೆ ಕೆಲವರು ಒಳ್ಳೆಯವರು ಬಂದರು, ಎಲ್ಲ ಬಂದರು. ಬರ್ತಾ ಸಿದ್ದರಾಮಯ್ಯನೇ ಕೊನೆ ಕೊಂಡಿ. ಸಿದ್ದರಾಮಯ್ಯನವರು ನಿಮ್ಮ ನಡುವಿನ ಬಾಂಧವ್ಯ ಈಗಿಂದಲ್ಲ, ಸುಮಾರು 4-5 ದಶಕಗಳದ್ದು. ಹೇಗೆ ಸರ್ ಸಿದ್ದರಾಮಯ್ಯನವರು ಮತ್ತೆ ನಿಮ್ಮ ಬಾಂಧವ್ಯ? ನಮ್ಮ ಪಕ್ಕದೂರೇ ಅವರು, ನಮಗೂ ಅವರು 10 ಕಿಲೋಮೀಟರ್. ಬಾರಿ ನನ್ನ ಬಗ್ಗೆ ಅವ್ರ ಗೌರವ, ಅವ್ರ ಬಗ್ಗೆ ನನಗೆ ಗೌರವ. ಬಹಳ ಅದ್ಭುತವಾದ ವ್ಯಕ್ತಿ. ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ತಕ್ಕಂಥ ಇದಕ್ಕೆ ಅದು ಬಹಳ ಅದ್ಭುತವಾದ ವ್ಯಕ್ತಿ. ಅವ್ರನ್ನ ಕಳ್ಕೊಂಡದ್ದೇ ಈ ರಾಜ್ಯ. ಕಾಂಗ್ರೆಸ್ನವ್ರಿಗೆ ಬುದ್ಧಿ ಇಲ್ಲ, ಅವ್ರಿಗೆಲ್ಲ ಒಬ್ಬನಿಗೂ ಬುದ್ಧಿ ಇಲ್ಲ. ಅಲ್ಲಿ ಕಲ್ಕೋಬಾರ್ದಾಗಿತ್ತು. ಏನೇ ಇರಲಿ, ಇರ್ಬೇಕಾಯ್ತು. ಸಿದ್ದರಾಮಯ್ಯ ಇದ್ರೆ ಅದಕ್ಕೊಂದು ಶಕ್ತಿ ಇತ್ತು. ಸಿದ್ದರಾಮಯ್ಯ ಅದು ಸುಮ್ಮನೆ ಇಲ್ಲ. ಸಿದ್ದರಾಮಯ್ಯನೂ ಹಿಂದೆ ಇದ್ದಂತ ನಾನು ಹೋಲ್ಸಲ್ಲ. ಈಗ ಸಿದ್ದರಾಮಯ್ಯ ಮಾಡೆಲ್ ಆಗ್ಬಿಟ್ಟಿದ್ರು. ಬಹಳ ಅದ್ಭುತವಾಗಿ ತರ ಸನ್ಯಾಸಿ ತರ ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯನವರು. ಮಾಸ್ ಅನ್ನೋದಕ್ಕೂ ಹೆಚ್ಚಾಗಿ ಬಹಳ ಗಾಂಭೀರ್ಯ. ಒಬ್ಬ ಮುಖ್ಯಮಂತ್ರಿ ಆದ್ರೆ ಏನಿರ್ಬೇಕು ಇದೆಲ್ಲವೂ ಇತ್ತು. ನಿಮ್ಗೆ ಹೇಳಿದ್ರೆ ಪಾಪ ನಮಗ ಅದ್ರಲ್ಲಿ ನನಗಾಗಿರೋಷ್ಟು ನೋವು ಯಾರಿಗೂ ಆಗಿಲ್ಲ ಅಂತ ಒಬ್ಬ ವ್ಯಕ್ತಿನ ಕಳ್ಕೊಂಬಿಟ್ರಿ ಇವರು. ರಾಜ್ಯ ಕಳ್ಕೊಂತದ್ದು. ಈಗ ನಾಳೆ ಬಂದಿದೆ ಅಂತ ಅಂದ್ಕೊಳ್ಳೋಣ, ಬಂದು ಕರೆ ಕೊಟ್ಟಿದ್ದೀರಿ ನೀವು, ನಾಳೆ ಬಂದು ಹೋಗ್ಬೇಕು. ವಾಟಾಳ್ ನಾಗರಾಜ್ ಅವರು ಟ್ರೇಡ್ ಮಾರ್ಕ್ ಕನ್ನಡಕ ಟೋಪಿ ಕಾಣಿಸ್ಲಿಲ್ಲ, ಬಂದು ಹೋಗೋದೇ ಇಲ್ವಾ? ಹಾಗಾದ್ರೆ ಕಂಡೇ ಕಾಣುತ್ತಲ್ಲ. ಅಕಸ್ಮಾತ್ ಏನಾದ್ರು ಮಿಸ್ ಆಯ್ತು, ಯಾರೋ ಓದ್ಕೊಂಡು ಹೋದ್ರು ಅನ್ಕೊಳ್ಳೋಣ. ಮಿಸ್ ಆಗಕ್ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಅದು ಮಿಸ್ ಆಗಕ್ ಆಗೋದೇ ಇಲ್ಲ. ಟೋಪಿ ಇದ್ದೇ ಇರುತ್ತೆ. ಅದು ಯಾವ ಕಾರಣಕ್ಕೂ ಮಿಸ್ ಆಗೋ ಪ್ರಶ್ನೆ ಇಲ್ಲ. ಕನ್ನಡಕ ಮಿಸ್ ಆಗೋ ಪ್ರಶ್ನೆ ಇಲ್ಲ, ಶರ್ಟು ಮಿಸ್ ಆಗೋ ಪ್ರಶ್ನೆ ಇಲ್ಲ, ಪ್ಯಾಂಟು ಮಿಸ್ ಆಗೋ ಪ್ರಶ್ನೆ ಇಲ್ಲ, ಚಡ್ಡಿ ಮಿಸ್ ಆಗೋ ಪ್ರಶ್ನೆ ಇಲ್ಲ.
ಎಸ್. ಇನ್ನು ಇಡೀ ಕರ್ನಾಟಕ ಈಗ ಸಾಮಾನ್ಯವಾಗಿ ನಾವು ಮನೆಗೆ ಹೋದಂಥ ಟೈಮಲ್ಲಿ, ಅಂದರೆ ನೀವು ಮನೆಗೆ ಹೋದಾಗ, ಬಂದು ಮುಗಿಸ್ಕೊಂಡು ಮನೆಗೆ ಹೋದಾಗ, ಸೊ ನಿಮ್ಮ ಮನೆಯಲ್ಲಿ ನೀವು ಹಾಗೆ ಮಾತಾಡಬಾರ್ದಾಗಿತ್ತು, ಸೊ ಇದು ಅದನ್ನು ಸಾಫ್ಟಾಗಿ ಹೇಳಬಹುದಾಗಿತ್ತು ಅಂತ ಮನೇಲಿ ಶ್ರೀಮತಿಯವರು ಏನಾದರೂ ಹೇಳಿದ್ದುಂಟ ಹಿಂದೆ ಅಂತ? ಯಾವುದಕ್ಕೆ? ಅದು ನೀವೇನಾದರೂ ಮಾತಾಡಿದಾಗ ಈ ಚಳವಳಿ ವಿಚಾರದಲ್ಲಿ ಜನರನ್ನ ಉದ್ದೇಶಿಸಿ ಮಾತಾಡುವಾಗ ಅವರೆಂದು ನಮ್ಮ ಇದಕ್ಕೆ ಬರಲೇ ಹೇಳಲೇ ಇಲ್ಲ. ಅವರು ಉಟ್ಪಾಡ್ಗಾರರು, ನಮ್ಮ ಪಡ ನಾವು ಮನೆ ಅವ್ರು ಬಂದ ತಕ್ಷಣ ಊಟ, ಸ್ನಾನ, ತಿಂಡಿ, ಬಟ್ಟೆ, ಕಾರು ಹಾಕೊಂಡು ಅವ್ರ ಪಾಡ್ಕೊಂಡು ಹೋಗ್ತಾ ಇರ್ಲಿ. ನಾವ್ ಯಾಕೆ ಅದನ್ನ ಅಂತ ಇದನ್ನ ಹೇಳ್ಬೇಕು? ಯಾವ್ದಾರ ಒಳ್ಳೇದಾದ್ರೆ ಹೇಳ್ತಿದ್ರು. ಬಿ ಸರೋಜ ದೇವರೆಲ್ಲ ಫೋನ್ ಮಾಡೋರು ಅವಾಗ. ಇವತ್ತು ಬಿ ಸರೋಜ ದೇವ್ರು ಫೋನ್ ಮಾಡಿದ್ರು, ಪಾಪ ಇದು ಹೇಳಿದ್ರು ಅಂತೇಳಿ ಫೋನ್ ಮಾಡಿದವರೆಲ್ಲ ಹೇಳೋರು, ಮಾತಾಡೋರು. ಆದ್ರೆ ಚಳುವಳಿ ವಿಚಾರದಲ್ಲಿ ಬರ್ತಿರ್ಲಿಲ್ಲ. ನಮ್ಮ ಮಗಳು ಬರ್ತಾರೆ ಈಗ ಇತ್ತೀಚಿನ ದಿನಗಳಲ್ಲಿ. ಅದೇನ್ ಬರ್ತಾರೆ, ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು, ಇದು ಬಹಳ ಇತ್ತು, ಬರೀ ಚೆನ್ನಾಗಿ ಮಾತಾಡಿದ್ರಿ, ಅಲ್ಲಿದ್ದಿದೆ, ಸೋಷಿಯಲ್ ಮೀಡಿಯಾ ಈ ಥರ ಬರ್ತಾ ಇದೆ ಅಂತ ಅಂದರು. ನಿನ್ನೆ ಮಾತಾಡ್ತಾ ಈ ಫುಟ್ಪಾತ್ ತೆರವು, ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡುವಂಥದ್ದು ಫುಟ್ಪಾತ್ನಿಂದ ನಾನು ಸರಿ ಇಲ್ಲ ಅಂತ. ಇದು ಸರ್ವಾಧಿಕಾರ, ಇದು ದಬ್ಬಾಳಿಕೆ, ಬಾಳ್ಯಗಾರಿಕೆ. JCB ತಂದು JCBಲಿ ಕೂತಿರೋರನ್ನ, ಅಂಗಡಿನ JCBಲಿ ಒಬ್ಬ ಮಂತ್ರಿ ಆದೇಶ ಕೊಟ್ಟು JCBಲಿ ಹೊಡೆದಾಕದು ಇದೆಯಲ್ಲ, ಅದು ಸ್ಟಾಲಿನ್ ಈ ಕಡೆ ಹಿಟ್ಲರ್ ಪ್ರಭುತ್ವ ನೆನಪು ಬರುತ್ತೆ. ಮಾಡಬಾರ್ದು. ನೀವು ಹೇಳ್ಬೇಕು ಬಹಿರಂಗವಾಗಿ. ಆಫೀಸ್ಲಿ ಕೂತ್ಕೊಂಡು 12ನೇ ತಾರೀಕಿನಿಂದ ಆಚೆಗೆ ದಯಮಾಡಿ ನಿಮ್ಗೆಲ್ಲ ಕೈ ಮುಗ್ದು ಹೇಳ್ತೀನಿ, ಸ್ವಲ್ಪ ನೀವು ಹಿಂದೆ ವ್ಯಾಪಾರ ಮಾಡ್ಕೊಳ್ಳಿ, ಜನಕ್ಕೆಲ್ಲ ಕಾಲ್ದಾರಿ ಬಿಡಿ, ಆಮೇಲೆ ನಾವು ಬಂದು ನಿಮ್ಮದು ಕಿತ್ಕೊಂಡ್ರೆ ಬೇಜಾರು ಮಾಡ್ಕೊಬಿಡಿ. ಮೊದಲು ನೀವೊಂದು ಜನಕ್ಕೆ ಹೇಳಿ. ಅಲ್ಲ, ಆ ಬಗ್ಗೆ ಏನಾದ್ರು ನೀವು ಪ್ರೊಟೆಸ್ಟ್ ಏನಾದ್ರು ಮಾಡ್ಲಿಕ್ಕೆ ಏನಾದ್ರು ಮುಂದಾಗ್ತೀರಾ ಅಂತ? ಮಾಡ್ಬೋದ? ಭಾರಿ ಪ್ರೊಟೆಸ್ಟ್ ನಾವೇ ಮಾಡಿದ್ದೀವಿ. ಗುದ್ಲಿ ಹೊಡೆದಾಕ್ತೀವಿ ಕಮಿಷನರ್ ಆಫೀಸ್ನ. ನೀವು ಜನಗಳದ್ದು ಹೊಡೆಯಕ್ಕೆ ಹೋಗಿದ್ದೀರಿ, ನಿಮ್ಮ ಆಫೀಸ್ನೇ ಹೊಡಿತೀನಿ ನಾನು. ಅಟ್ಲೀಸ್ಟ್ ಒಂದು ಪರ್ಯಾಯ ಮಾರ್ಗ ಅಂತ ಏನಾದ್ರು ಮಾಡಬಹುದಿತ್ತೇನೋ ಸರ್ಕಾರ, ಆ ನಂತರದಲ್ಲಿ ತೆರವು ಮಾಡಬಹುದು. ಪರ್ಯಾಯ ಮಾರ್ಗ ಅಂದ್ರೆ ಇವ್ರು ತಗೊಳಕ್ಕೆ ಹೆಂಗೇರಿಂದ ಆಚೆ ಹಾಕ್ಬಿಟ್ರೆ ಇವ್ರು ಸೊಪ್ಪು ಯಾರು ತಗೊಳ್ತಾರೆ? ಕರೆಕ್ಟ್. ಮೈಸೂರು ಬ್ಯಾಂಕ್ ಅಂತ ಇದ್ರೆ ತಗೊಳ್ತಾರೆ, ದುಡ್ಡು ಬರುತ್ತೆ, ರಾತ್ರಿ ಮಕ್ಳು ತಿಂಡಿ, ಸ್ಕೂಲ್ ಫೀಸ್ ಕೊಡ್ಬೋದು. ಅದಿಲ್ಲ ಅಂದ್ರೆ ಯಾರು ಕೇಳ್ತಾರೆ? ಇಲ್ಲಿ ಎಲ್ರು ಕೃಷ್ಣ ಬೈರೇಗೌಡರ ತರದೇ ಇರ್ತಾರ? ಏನವರು ಏನು ಅವ್ರು ಏನ್ ನಿಜ? ಈಗ ಅವರು ಮಂತ್ರಿ ಆಗಿದ್ದಾರೆ ಅಂತೇಳಿ ಪೊಲೀಸ್ ಫೋರ್ಸ್, ಅಫಿಷಿಯಲ್ ಫೋರ್ಸ್ ಎಲ್ಲ ಇದೆ. ಒಬ್ಬರೇ ಬನ್ನಿ ಹೊರಗಡೆ ಹೇಳಿ ನೀವು, ಎಲ್ಲ ಆಗ್ಬಾರ್ದು. ಇದು ಪ್ರಜಾಪ್ರಭುತ್ವ ಹೆಸರಿನಲ್ಲಿ JCB ತರಬಾರ್ದು. ಪ್ರಜಾಪ್ರಭುತ್ವ ಹೆಸರಿನಲ್ಲಿ ಸರ್ವಾಧಿಕಾರ ಮಾತುಗಳು ಇರಬಾರ್ದು. ಪ್ರಜಾಪ್ರಭುತ್ವದಲ್ಲಿ ದಬ್ಬಾಳಿಕೆ ಮಾಡಬಾರ್ದು. ಈ ಕನ್ನಡ ನೆಲ ಜಲ ವಿಚಾರಕ್ಕೆ ಬಂದ್ರೆ, ಈಗ ಮಹದಾಯಿ ನದಿ ನೀರು ವಿಚಾರ ಇರಬಹುದು, ಕಾವೇರಿ ನದಿ ನೀರು ವಿಚಾರ ಇರಬಹುದು, ನೆರೆಯ ರಾಜ್ಯಗಳ ಅಲ್ಲಿನ ರಾಜಕಾರಣಿಗಳಿಗಿರುವಂಥ ಇಚ್ಛಾಶಕ್ತಿ ನಮ್ಮವ್ರಿಗೆ ಯಾಕಿಲ್ಲ ಅನ್ನುವಂಥದ್ದು ಒಂದು. ಈ ಪ್ರೊಟೆಸ್ಟ್ ಮಾಡುವಾಗ ಎಲ್ಲ ಸಂಘಟನೆಗಳು ಕೂಡ ಒಗ್ಗೂಡಿ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತೀರಿ. ಆದರೆ ಅದರ ಕ್ರೆಡಿಟ್ ಅನ್ನ ರಾಜಕಾರಣಿಗಳು ಮಾತ್ರ ತೆಗೆದುಕೊಳ್ಳೋದಕ್ಕೆ, ಆಯಾ ಪಕ್ಷಗಳು ತೆಗೆದುಕೊಳ್ಳೋದಕ್ಕೆ ಹೋಗ್ತವೆ. ಬಹುಶಃ ಇದೇ ಕಾರಣಕ್ಕೆ ನಮಗೆ ಹಿನ್ನಡೆ ಆಗ್ತಾ ಇರೋದಾ ಅಂತ ನದಿ ನೀರು ವಿಚಾರದಲ್ಲಿ ಅಥವಾ ಗಡಿ ವಿಚಾರದಲ್ಲಿ? ಇಲ್ಲ, ಹಾಗಿಲ್ಲ. ಆ ಇಚ್ಛಾಶಕ್ತಿ ತೋರ್ತಾ ಇಲ್ವಾ ಅಂತ? ಹಾಗಿಲ್ಲ. ಇವತ್ತು ಗಡಿ ವಿಚಾರ ಆಗಿರ್ಲಿ, ನದಿ ವಿಚಾರ ಆಗಿರಲಿ, ಇದೆಲ್ಲವೂ ಬಹಳ ಶಕ್ತಿಯುತವಾಗಿ ಕನ್ನಡ ಪರ ಸಂಘಟನೆಗಳು ಬಹಳ ತಮ್ಮ ಶಕ್ತಿ ಬಿಟ್ಟು ಮಾಡ್ತಾರೆ. ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ. ಅದನ್ನೇ ಕೇಳಿದ್ದು, ಇಚ್ಛಾಶಕ್ತಿ ರಾಜಕಾರಣಿಗಳಿಗೆ ಇಲ್ವಾ ಅಂತ. ರಾಜಕಾರಣಿಗೆ ಇಲ್ಲ. ಪಾರ್ಲಿಮೆಂಟ್ ಸದಸ್ಯರು ಅವ್ರಿಗೆ ವಿಚಾರವೇ ಗೊತ್ತಿಲ್ಲ. ಅಸೆಂಬ್ಲಿ ಸದಸ್ಯರು ವಿಚಾರವೇ ಗೊತ್ತಿಲ್ಲ. ಪಾರ್ಲಿಮೆಂಟ್ ಸದಸ್ಯರು ಒಂದಿನ ಪಾರ್ಲಿಮೆಂಟ್ನಲ್ಲಿ ಸಭಾತ್ಯಾಗ ಮಾಡಲಿಲ್ಲ, ಧರಣ ಮಾಡಲಿಲ್ಲ, ಹೋರಾಟ ಮಾಡಲಿಲ್ಲ. ತಮಿಳುನಾಡಿನವರು, ಆಂಧ್ರದವರು ಅವರ ರಾಜ್ಯದ ಬಗ್ಗೆ ಹೋರಾಟಗಳನ್ನ ಮಾಡ್ತಾರೆ. ನಮ್ಮವರು ಏನಾಗಿದ್ದಾರೆ ಅಂತಲೇ ಗೊತ್ತಿಲ್ಲ. ಶಾಸಕರುಗಳಿಗೆ ಕನ್ನಡದ ಬಗ್ಗೆ
ಆ ಅಭಿಮಾನ ಇಲ್ಲ. ವಿಧಾನ ಪರಿಷತ್ನವ್ರಿಗೆ ಅಭಿಮಾನ ಇಲ್ಲ, ರಾಜ್ಯಸಭೆಯವರಿಗೆ ಅಭಿಮಾನ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಸಾಮಾನ್ಯ ಕನ್ನಡ ಪರ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಶಕ್ತಿ ಮೀರಿ ಅವರು ರಾಜ್ಯಕ್ಕಾಗಿ ತಮ್ಮದೇ ಆದಂಥ ಹೋರಾಟಗಳನ್ನು ಮಾಡ್ತಾರೆ. ಬಹುಶಃ ನಿಮ್ಮ ಹೋರಾಟಗಳಂತೂ ನಿರಂತರವಾಗಿರುತ್ತೆ. ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತೀರಿ, ಕನ್ನಡ ಪರ ಸಂಘಟನೆಗಳು ಬೀದಿಲಿರ್ತವೆ. ಆದರೆ ನಾನು ಆರಂಭದಲ್ಲಿ ಕೇಳಿದ್ದು ಎಗೈನ್ ನಾನು ಕೇಳ್ತೀನಿ, ಇದರ ಕ್ರೆಡಿಟ್ ಅನ್ನ ಪಕ್ಷಗಳು ತಗೊಳಕ್ ಹೋಗೋದ್ರಿಂದಲೇ ಇಂಥ ಒಂದು ಪರಿಸ್ಥಿತಿನ ಅಂತ ಇರುತ್ತೆ. ಅದು ಕೆಲವರು ಸಂಘಟನೆಗಳನ್ನ ದುರುಪಯೋಗ ಮಾಡ್ಕೊಳ್ಳಕ್ಕೆ ಹೋಗ್ತಾರೆ, ರಾಜಕೀಯ ಪಕ್ಷಗಳು. ಆದರೂ ಸಂಘಟನೆಯವರು ಭದ್ರವಾಗಿರ್ತಾರೆ, ಮಾತನಾಡ್ತಾರೆ. ಅವರು ರಾಜ್ಯಕ್ಕಾಗಿ ಯಾರ ಮಾತನ್ನು ಕೇಳೋದಿಲ್ಲ, ಭದ್ರವಾಗಿರ್ತಾರೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ, ಸೋಷಿಯಲ್ ಮೀಡಿಯಾ ಯುಗದಲ್ಲಿ, ಸೊ ಜನರನ್ನ ರೀಚ್ ಮಾಡಬೇಕು ಅಥವಾ ಜನರನ್ನು ತಲುಪಬೇಕು ಅನ್ನುವಂಥ ಕಾರಣಕ್ಕೆ ನಾನಾ ರೀತಿ ಕಸರತ್ತು ಮಾಡ್ತಾರೆ. ಆದರೆ ನೀವು ಬೀದಿಲಿ ನಿಂತು ಮೈಕ್ ಹಿಡ್ಕೊಂಡು ನಿಮ್ಮ ಪ್ರಖರವಾದ ಭಾಷಣದ ಮೂಲಕ ಜನರನ್ನ ಕನೆಕ್ಟ್ ಆಗೋದಿದೆಯಲ್ಲ, ಇದು ಹೇಗೆ ಸಾಧ್ಯ ಸರ್? ಇದು ಅದನ್ನೇ ನಿಮ್ಗೆ ಹೇಳೋದಾದ್ರೆ 1956ರಿಂದ 74ವರೆಗೂ ವಾಟಾಳ್ ನಾಗರಾಜ್ ಭಾಷಣ ಅಂದರೆ ಮೈಕ್ ಹಿಡ್ಕೊಂಡು ಬೀದಿಲಿ ನಿಂಗೆ ಭಾಷಣ ಮಾಡಿದ್ರೆ 5,000 ಜನ, 5,000 ಜನ. ಅದು ಹೆಂಗೆ? ಏನು ದೊಡ್ಡ ಶಾಮಿಯಾನ ಗಿಮಿಯಾನಿಲ್ಲ, ಎಲ್ಲಿ ಮಾಡಿ ಇರುತ್ತೆ ಅಲ್ಲಿ ಮೈಕ್ ಕಟ್ಟೋದು, ಮೇಲೆ ನಿಂತ್ಕೊಳ್ಳೋದು, ಮಾತನಾಡೋದು. 5,000 ಜನ, 10,000 ಜನ ಮೆರವಣಿಗೆ ಆ 10 ವರ್ಷ ನಡೀತು. ಇವತ್ತು ಇದು ಈ ಮೊಬೈಲ್ ಯುಗ, ಮೊಬೈಲ್ ಬಂದ್ಬಿಟ್ಟಿದೆ ಕೈಯಲ್ಲಿ. ಮೊಬೈಲ್ನವ್ರಿಗೆ ಈಗ ನಿಮ್ಮ ಹತ್ರ ಹೇಳ್ತಾ ಇದ್ದೀವಿ, ಇದು ಕೋಟ್ಯಾಂತರ ಜನಕ್ಕೆ ಹೋಗುತ್ತಲ್ಲ, ಇದನ್ನೇ ನೋಡ್ಬಿಡ್ತಾರಲ್ಲ, ವಾಟಾಳ್ ನಾಗರಾಜ್ ಮಾತಾಡಿದ್ರು ಅಂತೇಳಿ. ಆ ದೃಷ್ಟಿಯಿಂದ ಅವತ್ತಿಗೂ ಇವತ್ತಿಗೂ ಭಾರಿ ವ್ಯತ್ಯಾಸಗಳಿದೆ. ಇವತ್ತು ಮೊಬೈಲ್ ಇದೆ, ಅದರಲ್ಲಿ ನೋಡೋದಕ್ಕೆ ಅವಕಾಶಗಳಿದೆ, ಮತ್ತು ಅಲ್ಲೇ ಕೂತ್ಕೊಂಡು ಪರ ವಿರುದ್ಧ ಹೇಳ್ಬಿಡ್ತಾರೆ. ನಾನು ನಿಮ್ಮ ಪರ, ನಾನು ನಿಮ್ಮ ಫ್ಯಾನ್ 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 ಹಾಕೊಂಡ್ಬಿಡ್ತಾರೆ. ನಾವು ಅವ್ನು ನೋಡೇ ಇರಲ್ಲ, ಅದು ಯಾವ ಫ್ಯಾನು, ಎಲ್ಲಿ ಗಾಳಿ ತಿರುಗುತ್ತೆ ನೋಡೇ ಇರಲ್ಲ. ಇದು ಇರುತ್ತೆ. ಆದರೂ ಬಹಳ ಜನ ನನ್ನ ಬಗ್ಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಅಭಿಮಾನದ ಮೇಲೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ಕೂಗ್ತಾ ಇದ್ದಾರೆ. ನೋಡೋಣ ಏನೇನಾಗುತ್ತೋ ಅಂತ. ಆಮೇಲೆ ಕನ್ನಡದ ಇತಿಹಾಸ, ಕನ್ನಡದ ಹೋರಾಟ ಅಥವಾ ಕನ್ನಡದ ಚಳವಳಿ ಅಂತ ಬಂದಾಗ ಇತಿಹಾಸವನ್ನು ಬರೀಲಿಕ್ಕೆ ಶುರು ಮಾಡಿದ್ರೆ ನಿಮ್ಮ ಹೆಸರಿಲ್ಲದೆ ಅದು ಅಪೂರ್ಣ. ಸೊ ಹಾಗಾಗಿ ಇವತ್ತಿನ ದಿನಮಾನಸದಲ್ಲಿ ಇವತ್ತಿನ ಯೂತ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ಈಗ ನಮ್ಗೇನಾಗಿದೆ, ಒಂದು ಸ್ವಾಭಿಮಾನ ಬೇಕು. ನಮ್ಮ ಸ್ವಾಭಿಮಾನ ವಿದ್ಯಾರ್ಥಿಗಳಿಗೆ, ಯುವ ಜನಾಂಗಕ್ಕೆ, ಜನಸಾಮಾನ್ಯರಿಗೆ ನಾನು, ನಮ್ಮ ರಾಜ್ಯ, ನಮ್ಮ ಭಾಷೆ, ನಮಗಾಗಿ, ಇದು ಆ ಅಭಿಮಾನದ ಶಕ್ತಿ ಪ್ರತಿಯೊಬ್ಬರಿಗೆ ಬರಬೇಕು. ಆಗ್ಲೇ ಅದಕ್ಕೆ ಖುಷಿಯಾಗಿರುತ್ತೆ, ಬರುತ್ತೆ. ಈಗ ನಾನು ನೋಡ್ತಾ ಇದ್ದೀನಿ, ಜನಕ್ಕೆ ಆ ಒಂದು ಹುಚ್ಚಿದೆ. ಆ ಬರದೇ ಇದ್ದರೆ ಸರಿ ಹೋಗಲ್ಲ. ಅದರಿಂದ ವಿದ್ಯಾರ್ಥಿಗಳಲ್ಲರೂ, ಈಗ ಒಬ್ಬ ವಿದ್ಯಾರ್ಥಿ ಪಾಪ ಅವನು ಮುಖ್ಯಮಂತ್ರಿ ಯಾವ ರೀತಿ ಆಗಬೇಕು ಬಿಡಬೇಕು ಅನ್ನೋದು ಪಾಪ ಅವನಿಗೆ ಗೊತ್ತಿಲ್ಲ. ಸಂವಿಧಾನದ ಬಗ್ಗೆ ಅವನ ಪ್ರೀತಿ ನಾವು ಅವನೇನುತ್ತಾನೆ, ಇದು ಬಂದಿತ್ತು ನೋಡಿ, ಕೋವಿಡ್ ಬಂದಾಗ ಎಲ್ಲ ವಿದ್ಯಾರ್ಥಿಗಳಿಗೂ 10ನೇ ಕ್ಲಾಸ್ ಪಾಸ್ ಮಾಡಬೇಕು ಅಂತ ನನ್ನ ಘೋಷಣೆ. ಖುಷಿಯಾಗ್ಬಿಟ್ರು ಹುಡುಗರು. ಏನು ಫೋನ್ ಮಾಡಿದ್ದು, ಸರ್ ನನ್ನ ನೋಟು ನಿಮ್ಗೆ ಹಾಕ್ತೀನಿ, ನೀವು ಮುಖ್ಯಮಂತ್ರಿ ಆಗಬೇಕು, ನನ್ನ ನೋಟ್ ನೀವು ಎಷ್ಟು ಹುಡುಗರುಗಳು ಪಾಪ. ಅಂದರೆ ಆ ಉತ್ಸಾಹ ಇದು. ಮತ್ತು ಬಂದಂದರೆ ರಜಾ ಅಂತ ಹುಡುಗರು ಖುಷಿ. ಬಂದ ಫೋನ್ ಮಾಡ್ತಾರೆ, ಸರ್ ಭಾಳ ಸಂತೋಷ, ನಾವೆಲ್ಲ ಬರ್ತೀವಿ ಅಂತ. ಆ ವಯಸ್ಸಿನ ಹುಡುಗರಿಗೆ ಅದು. ಅದಕ್ಕಿಂತ ಮೇಲ್ ಬಂದವ್ರಿಗೆ ಒಂದು ರೀತಿ ನಮ್ಮ ರಾಜ್ಯ, ನಾವು. ಅದಕ್ಕಿಂತ ಮೇಲೋದವ್ರಿಗೆ ಯಾಕ್ರಿ ಬಂದ್ಬೇಕಾಗಿತ್ತು, ಯಾರು ಇವ್ರು ಕೇಳ್ತಿದ್ರು,
ಹಿಂಗೇಳೋರು ಉಂಟು. ಓಕೆ. ಭಾರತೀಯ ಸಂಸ್ಕೃತಿ ಅಂತ ಬಂದಾಗ ಅದರ ಆಚಾರ ವಿಚಾರಗಳು, ಭಾರತೀಯ ಸಂಸ್ಕೃತಿ, ಅದರ ಮೌಲ್ಯ ಅದು ಬೇರೆನೆ. ಇಡೀ ಪ್ರಪಂಚ ಅದನ್ನು ಫಾಲೋ ಮಾಡುತ್ತೆ. ಆದರೆ ನಮ್ಮಲ್ಲಿ ಈ ವ್ಯಾಲೆಂಟೈನ್ಸ್ ಡೇ, ಪಿಂಕ್ ಡೇ, ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನ ಅಂತ ಆಚರಣೆ ಮಾಡೋದು, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ, ಇದಕ್ಕೆ ನೀವು ತುಂಬಾ ವಿರೋಧ ಮಾಡೋದು ಉಂಟು. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನಾನೇ ಪ್ರತಿ ವರ್ಷ ಪ್ರೇಮಿಗಳ ದಿನ ನಾನೇ ಮಾಡ್ತೀನಲ್ಲ. ಓ, ಓಕೆ. ಅಂದ್ರೆ ಇದಕ್ಕೆ ನಿಮ್ ವಿರೋಧ ಇಲ್ಲ ಹಾಗಾದ್ರೆ? ನಾನೇ ಮಾಡ್ತೀನಿ. ನಾನೇ ಮಾಡಿ ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲವನ್ನೂ ತಂದು ಮದುವೆ ಮಾಡಿ ಅದಕ್ಕೆ ಅದ್ಭುತವಾದಂತ ಮೆರವಣಿಗೆ ಮಾಡಿ ವಿಧಿ ವಿಧಾನದಲ್ಲಿ ಮಾಡಿದ್ದೀನಿ. ಆದರೆ ಇವತ್ತಿನ ದಿನದಲ್ಲಿ ಪ್ರೇಮಿಗಳು ಅಂತ ಅಂದ್ರೆ ಅವರು 6 ತಿಂಗಳಾದ ತಕ್ಷಣ ವೈರಿಗಳಾಗ್ತಾರೆ. ಬರೀ ಉದಾಹರಣೆಗೆ 2 ವರ್ಷ ಆಯ್ತು ಅವ್ನ ಮದುವೆ, 3ನೇ ವರ್ಷ ತಂದ ಹೆಂಡತಿ ಕತ್ ಕುಯ್ದ, ಹೆಂಡತಿ ಹೊಡೆದ, ಹೆಂಡತಿ ಸಾಯಿಸ್ದ, ಹೆಂಡತಿ ಗಂಡನ್ ಸಾಯಿಸ್ದ. ಏನ್ ದರಿದ್ರ! ಒಬ್ಬ ಹೆಣ್ಮಗಳು ಆ ಗಂಡನ ಕರೀತಾಳೆ, ಕರೆದು ಅವನು ಯಾಕೆ ಇವಳು ವಿರೋಧ ಇದ್ಲಲ್ಲ, ಯಾಕೆ ಕರೀ, ಇಲ್ಲ ಬಾ ನೀನ್ ಬಾ ನಿನ್ ಮೇಲೆ ಪ್ರೀತಿ ಕರೆದ್ಬಿಟ್ಟು ಅವನ ಮೇಲೆ ಪ್ರೀತಿ ತೋರಿಸ್ದಂಗೆ ನಾ ಹೇಳ್ದಂಗೆ ಸ್ವಲ್ಪ ಕೇಳ್ಬೇಕು. ಬಟ್ಟೆ ಕಟ್ಕೊ ಬಾಯಿಗೆ, ಸರಿ ಬಾಯಿಗೆ ಬಟ್ಟೆ ಕಟ್ಕೊಂಡು, ಕೈಗೆ ಬಟ್ಟೆ ಕಟ್ಟ, ಕಾಲು ಬಟ್ಟೆ ಕಟ್ಟ. ದುರ್ದೈವಿ ಪೆಟ್ರೋಲ್ ಹಾಕಿದ್ಲು, ಸುಟ್ಲು. ಬೆಂಗಳೂರಲ್ಲೇ ಇನ್ನು ಕೆಲವರು ಹಾಸಿಗೆ ಮೇಲೆ ಗಂಡನ್ನೇ ಸುಟ್ರು. ಏನು ಇದು ಬಹಳ, ನಾನು ಹೇಳ್ತೀನಿ ನಿಮಗೆ, ಹೆಣ್ಣು ಮಕ್ಕಳು ಮತ್ತು ಯುವಜನಾಂಗ ಬಹಳ ಗಂಭೀರವಾಗಿ ಈ ವಿಚಾರದಲ್ಲಿ ಪ್ರಾಣ ಕಳ್ಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಇವು ಒಳ್ಳೆಯದಲ್ಲ. ಇದು ಏನೋ ತಂದೆ ತಾಯಿಗಳು ಓದಿಸಿರ್ತಾರೆ, ಮಾಡಿರ್ತಾರೆ, ಆಯ್ತು. ಪ್ರೇಮ ಯಾರ ಮೇಲೆ ಮಾಡ್ತೀರಿ? ಸಂತೋಷ ಮಾಡಿ, ನೋಡಿ ಮುಂದೆ ನಿಮ್ಮ ಜೀವನಕ್ಕೆ ಒಳ್ಳೇದಾಗುತ್ತಾ ಅನ್ನೋದನ್ನ ನೋಡಿ ಮಾಡ್ಬೇಕು. ಈಗ ಅದಿಲ್ಲ ಪಾಪ, ದುಡುಕಿ ಇವತ್ತು ಬಹಳ ಅನ್ಯಾಯ ನಡೀತಾ ಇದೆ ಪಾಪ. ಏನು ಬರೀ ಕೊಲೆಗಳು ಏನು ಆಗ್ತಾ ಇದೆ, ಸಿಗಬಡೆ ಆಗ್ತಾ ಇದೆ. ವಾಟಾಳ್ ನಾಗರಾಜ್ ಸಾಮಾನ್ಯವಾಗಿ ಈಗ ತಮ್ಮ ಭಾಷಣದ ಮೂಲಕ, ಪ್ರಖರವಾದ ಭಾಷಣದ ಮೂಲಕ ಸರ್ಕಾರವನ್ನು ಬಡಿದೆಬ್ಬಿಸೋ ಕೆಲಸ ಮಾಡ್ತೀರಿ. ವಾಟಾಳ್ ನಾಗರಾಜ್ ಪ್ರೊಟೆಸ್ಟ್ ಮಾಡ್ತಾರೆ ಅಂತಂದ್ರೆ ಅಲ್ಲೊಂದು ನಡುಕ ಇರುತ್ತೆ. ಆದರೆ ವಾಟಾಳ್ ನಾಗರಾಜ್ ಅವ್ರು ಮನೆಗೆ ಹೋದ್ಮೇಲೆ ಯಾರಿಗೆ ಹೆದರ್ತಾರೆ ಅಂತ? ಈಗ ನಾವು ಮನೆಗೆ ಹೋಗ್ಲೇಬೇಕಲ್ಲ, ಊಟ ಮಾಡ್ಬೇಕು, ತಿಂಡಿ ಎಲ್ಲ ಮಾಡಬೇಕು. ಅವರು ಹೆದರೋದು, ನಡುಗೋದು, ಬಿಡೋದು ಅವ್ರಿಗೆ ಸೇರಿದ್ದು. ಪುನಃ ಬೆಳಗ್ಗೆ ಬರ್ತೀವಿ, ಕೂಗ್ತೀವಿ, ಅನ್ಯಾಯ ಆಯಿತು, ನೆನ್ನೆ ಹೇಳೋಗಿದ್ದೀವಿ, ಮಾಡಲಿಲ್ಲ, ನೆನ್ನೆ ಹೇಳೋಗಿದ್ದೀವಿ, ನೀವು ನಾಮಫಲಕ ಬದಲಾವಣೆ ಮಾಡಲಿಲ್ಲ, ನೆನ್ನೆ ಹೇಳೋಗಿದ್ದೀವಿ, ಅಧಿಕಾರಿಗೆ ಮಾಡಲಿಲ್ಲ ಅಂತ ತಿರುಗಿ ಬಿಡ್ತೀವಿ. ದಿನ ನಡೀತಾನೆ. ಸೊ ಅದಕ್ಕೆ ನಾ ಕೇಳಿದ್ದು, ಮನೆಯಲ್ಲಿ ಬಹುಶಃ ಶ್ರೀಮತಿ ಅವರು ಹೇಳ್ದಂಗೆ ಕೇಳ್ತಾರ, ಹೋಮ್ ಮಿನಿಸ್ಟರ್ ಹೇಳ್ದಂಗೆ ವಾಟಾಳ್ ನಾಗರಾಜ್ ಅವರು ಅಂತ? ಇಲ್ಲ ಚೇಚೆ ಅದಿಲ್ಲ ಪಾಪ. ಅವ್ರು ಯಾವತ್ತೂ ಇಲ್ವೇ ಇಲ್ಲ. ಅವರು ಬಹಳ ಪ್ರೀತಿ ವಿಧೇಯತೆ ಎಲ್ಲ ಪಾಪ. ಅವ್ರು ಯಾವತ್ತೂ ಈ ತರ ಎಂದು ಅವ್ರಿಗೇನು ಗೊತ್ತಿದೆ ಪಾಪ, ಅವ್ರಿಗೆ ಇವೆಲ್ಲ ಅವರು ಮಾತಾಡಕ್ ಹೋಗಲ್ಲ. ಸುಮಾರು 6 ದಶಕಗಳಿಂದ ಹೋರಾಟ ಮಾಡ್ಕೊಂಡ್ ಬಂದವರು, ಚಳುವಳಿ ಅಥವಾ ಒಂದು ಬೆಲೆ ಏರಿಕೆ ಅಥವಾ ಕನ್ನಡ ಭಾಷೆ ವಿಚಾರ ಅಂತ ಬಂದಾಗ, ನೆಲ ಜಲದ ವಿಚಾರ, ಸುಮಾರು 6 ದಶಕಗಳ ಹೋರಾಟ, ಚಳುವಳಿಗಳು. ಸೊ ನಿಮ್ಮ ಜೊತೆ ಸಾಥ್ ಕೊಟ್ಟು ಬೀದಿಲ್ ನಿಂತು ಹೋರಾಟ ಮಾಡಿದಂಥವ್ರು ಅನೇಕ ಮಂದಿ ಅಧಿಕಾರ ಸಿಕ್ಕಾಗ ಬಿಟ್ಟು ಹೋಗಿರೋದುಂಟು ನಿಮ್ಮನ್ನ. ಸೊ ಆದರೂ ಕೂಡ ನೀವು ಇವತ್ತೂ ಕೂಡ ಗಟ್ಟಿಯಾಗಿ ಕನ್ನಡ ಭಾಷೆ, ನೆಲಜಲದ ವಿಚಾರವಾಗಿ ಹೋರಾಟ ಮಾಡ್ತೀರಿ. ನಿಮಗೆ ಪ್ರೇರಣೆ ಕೊಟ್ಟಂತಹ ಕನ್ನಡದ ಶಕ್ತಿ ಯಾವುದು ಅಂತ? ಈಗ ಆಗ್ಲೇ ನಿಮ್ಗೆ ಹೇಳ್ದಂಗೆ ಗಟ್ಟಿ, ನಾನು ಗಟ್ಟಿನೇ. ನೀವು ಮನಸ್ಸು ಮಾಡಿದ್ರೆ ನೀವು ಅಧಿಕಾರದಿಂದ ಹೋಗಬಹುದಾಗಿತ್ತು, ಆದ್ರೂ ಹೋಗ್ಲಿಲ್ಲ ನೀವು. ಅದಕ್ಕೆ ಅಧಿಕಾರ ಅನ್ನೋದು ನಾನು ಬಯಸಲಿಲ್ಲ. ಕನ್ನಡವೇ ಅಧಿಕಾರ, ಕನ್ನಡವೇ ಶಕ್ತಿ, ಕನ್ನಡವೇ ದೇವರು, ಕನ್ನಡವೇ ಚಕ್ರವರ್ತಿ, ಕನ್ನಡವೇ ಸಾಮ್ರಾಜ್ಯ. ಯಾವ ಚೀಫ್ ಮಿನಿಸ್ಟರ್ ಇಲ್ಲ, ಯಾವುದೂ ಇಲ್ಲ. ಆದ್ರಿಂದ ಕನ್ನಡ ಬಿಟ್ಟು ಅತ್ತಿತ್ತ ಅಳ್ಳಾಡ್ಲಿಲ್ಲ. ಬೆಳಿಗ್ಗೆ ಎದ್ರೆ ಕನ್ನಡ, ಮಧ್ಯಾಹ್ನದ ಕನ್ನಡ, ಮಲಗಿದರೆ ಕನ್ನಡ, ನಿಂತರೆ ಕನ್ನಡ, ಎಲ್ಲವೂ ಕನ್ನಡವೇ. ಅದರಿಂದ ನಮ್ಮ ಹೋರಾಟಕ್ಕೆ
ಇಲ್ಲಿ ಅಧಿಕಾರಕ್ಕಿಂತ ಹೋರಾಟವೇ ಅದ್ಭುತ. ಓಕೆ. ಅದೇ ದೊಡ್ಡ ಅಧಿಕಾರ. ಅದರಿಂದ ಅಧಿಕಾರದ ಆಸೆ, ಅಧಿಕಾರದ ಗದ್ದಿಗೆ ಇವೆಲ್ಲ ಬರಲಿಲ್ಲ. ವಾಟಾಳ್ ನಾಗರಾಜ್ ಅವರು ಈ ಕನ್ನಡ ಹೋರಾಟದ ಮೂಲಕ, ಈ ಹೋರಾಟ ಚಳುವಳಿ ಮೂಲಕ ಪಡ್ಕೊಂಡಿದ್ದೆಷ್ಟು, ಕಳ್ಕೊಂಡಿದ್ದೆಷ್ಟು ಅಂತ, ಏನು ಪಡ್ಕೊಂಡ್ರಿ ಏನು ಕಳ್ಕೊಂಡ್ರಿ ಅಂತ? ಏನಿಲ್ಲ, ಈಗ 62ರಿಂದ ಹೋರಾಟ. ನಾನು 67 ಅಸೆಂಬ್ಲಿ ಮೆಂಬರು, 1967 ಅಸೆಂಬ್ಲಿ ಮೆಂಬರು. ಆಗ ನಾವು ಟ್ಯಾಕ್ಸಿಲಿ ಓಡಾಡ್ತಿದ್ದೋ. ನಮ್ಗೆ ಅಸೆಂಬ್ಲಿ ಮೆಂಬರ್ಗೆ 250 ರೂಪಾಯಿ ಸಂಬಳ ಅಸೆಂಬ್ಲಿ ಮೆಂಬರ್ಗೆ. ಆಗ 10 ರೂಪಾಯಿ ಸಿಟ್ಟಿಂಗ್ ಚಾರ್ಜ್. ಆಗ ನಮಗೆ ಟ್ಯಾಕ್ಸಿ ಕಟ್ಟಕ್ಕೆ ದುಡ್ಡು ಇರಲಿಲ್ಲ. ಆಗ ಅಭಿಮಾನದ ಜನ ಇರ್ತೀವಿ, ಟ್ಯಾಕ್ಸಿ ಡ್ರೈವರ್ಗಳು ಬಂದು, ಸರ್ ನಾವು ಇವತ್ತು ನಿಮಗೆ ಟ್ಯಾಕ್ಸಿ ಬರ್ತೀವಿ, ದುಡ್ಡಿದ್ರೆ ಕೊಡಿ, ಇಲ್ಲದೆ ಇಲ್ಲ ಅನ್ನೋರು ಆ ಕಾಲದಲ್ಲಿ. ಆಯ್ತಾ? ಆಗ ಆದಂತ MLA ನಾನು 83ರಿಂದ ಈಚೆಗೆ ಆದಂತ MLAಗಳು ಇವರು 10,000 ಕೋಟಿಯಿಂದ 20,000 ಕೋಟಿಯಿಂದ 30,000 ಕೋಟಿಯಿಂದ ಎಲ್ಲರೂ ಆಸ್ತಿ ಮಾಡಿದ್ದಾರೆ. ನಾನು 67 ನಾ ಮನ್ಸು ಮಾಡಿದ್ರೆ ಅರ್ಧ ಬೆಂಗಳೂರು ನಾ ತಗೋಬೋಯ್ತು. ಪ್ರಾಮಾಣಿಕತೆ, ಪ್ರೀತಿ, ಅಭಿಮಾನ ಅದ್ ಬಿಟ್ಟು ಬೇರೆ ಮಾತೇ ಇಲ್ಲ. ಯಾರಿಗೆ ಎಲ್ಲಿ ತಗೊಂಡೋಗೋಣ? ಈಗ ಒಂದು 50 ಮನೆ ಎಲ್ಲಿ ತಗೊಂಡೋಗೋಣ ನಾವು? ಎಸ್, ಕರ್ನಾಟಕ ಒಂದೇ ಸರ್, ಕರ್ನಾಟಕ ಒಂದೇ, ಕನ್ನಡ ಭಾಷೆನೂ ಒಂದೇ. ಆದರೆ ಕನ್ನಡದ ಪರ ಹೋರಾಟ ಅಂತ ಬಂದಾಗ ಸಂಘಟನೆಗಳು 100. ಸೊ ಅದರಲ್ಲೂ ಕೂಡ ಒಂದಷ್ಟು ಭಿನ್ನ ಅಭಿಪ್ರಾಯಗಳು. ಯಾಕೆ ಹೀಗೆ ಅಂತ? ಭಿನ್ನಾಭಿಪ್ರಾಯಗಳು ಇಲ್ಲದೆ ಇದ್ರೆ ಯಾವುದೇ ಸಂಘಟನೆಗೆ ಶಕ್ತಿ ಬರಲ್ಲ. ಭಿನ್ನಾಭಿಪ್ರಾಯಗಳನ್ನು ಏನು? ನನ್ನ ಮಾತನ್ನ ಸರಿಯಿಲ್ಲ ಅಂತ ಹೇಳುವ ಪ್ರಜಾಪ್ರಭುತ್ವದ ಮಾತು, ಅದ್ರಲ್ಲಿ ಭಿನ್ನಾಭಿಪ್ರಾಯ ಸ್ವಾಗತ ಮಾಡಬೇಕು. ಭಿನ್ನಾಭಿಪ್ರಾಯ ವಿರೋಧ ಅಲ್ಲ. ಭಿನ್ನಾಭಿಪ್ರಾಯ ಪ್ರಜಾತಂತ್ರ ವ್ಯವಸ್ಥೆಗೆ ಮೂಲಭೂತವಾದಂತ ಶಕ್ತಿ. ಅಲ್ಲ, ಹೀಗಾದಾಗ ಕನ್ನಡ ಕಾಪಾಡ್ಲಿಕ್ಕೆ ಹೇಗೆ ಸಾಧ್ಯ? ನಿಜವಾಗ್ಲೂ ಕನ್ನಡ ಕಾಪಾಡ್ಲಿಕ್ಕೆ ಸಾಧ್ಯನಾ ಹೀಗಾದಾಗ ಅಂತ? ಕನ್ನಡ ಈಗ ಚೆನ್ನಾಗಿದೆಯಲ್ಲ, ಇನ್ನೂ ಜೋರು ಮಾಡ್ತೀವಿ. ಕನ್ನಡ ಕಲಿಬೇಕು, ಕನ್ನಡ ನಾಮಫಲಕ ಹಾಕ್ಬೇಕು, ಕನ್ನಡಕ್ಕೆ ಉದ್ಯೋಗ ಕೊಡ್ಬೇಕು, ರೈಲ್ವೆ ಕನ್ನಡ ಉದ್ಯೋಗ, ಬ್ಯಾಂಕ್ ಕನ್ನಡ ಉದ್ಯೋಗ, ಕನ್ನಡ ಇದೆಲ್ಲ ಇದ್ದೇ ಇರುತ್ತೆ. ಇನ್ನೂ ಕನ್ನಡ ಕನ್ನಡ ಅಂತ ಕಂದು ಕುಂತ್ರೆ ನಿಂತ್ರೆ ಎದ್ರೆ ಕನಸಿನಲ್ಲೂ ಕನ್ನಡ ಕಾಣಬೇಕಾದ್ರೆ ವಾಟಾಳ್ ನಾಗರಾಜ್ ಮುಖ್ಯಮಂತ್ರಿ ಆಗಲೇಬೇಕು. ಓಕೆ. ಕನ್ನಡ ಸಾವಿರಾರು ವರ್ಷಗಳ ಇತಿಹಾಸವನ್ನು ಕನ್ನಡ ಹೊಂದಿದೆ. ಸಾವಿರಾರು ವರ್ಷಗಳ ಇತಿಹಾಸ, ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕು, ಅದನ್ನ ಮತ್ತಷ್ಟು ಪ್ರಖರವಾಗಿ ಬೆಳೆಸ್ಕೊಂಡು ಹೋಗಬೇಕು. ಆ ಜವಾಬ್ದಾರಿ, ಬಹುದೊಡ್ಡ ಜವಾಬ್ದಾರಿ ಇವತ್ತಿನ ಯುವ ಪೀಳಿಗೆಗಿದೆ. ಏನ್ ಕಿವಿ ಮಾತು ಹೇಳ್ತೀರಿ ಅಂತ? ಇಲ್ಲಿ ಒಳ್ಳೇದೇ. ಅದು ಯುವ ಪೀಳಿಗೆಗೆ ನಮ್ಮ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ ಇದೆಲ್ಲವನ್ನ ನಾವು ಮನದಟ್ಟು ಮಾಡಬೇಕು. ಹೊಸ ಹೊಸ ಸಂಶೋಧನೆಗಳು ಮಾಡಬೇಕು. ನಮ್ಮ ಇದನ್ನ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಆಗಲೇ ನಮಗೆ ಶಕ್ತಿ ಬರುತ್ತೆ. ಕನ್ನಡ ಅಂದರೆ ಗೌರವವಾಗಿ, ಕನ್ನಡ ಅಂದರೆ ಯಾವ ರೀತಿ ಹೆಂಗೆ ಬೆಳವಣಿಗೆ ಎಲ್ಲ ಸಾಮಾನ್ಯ ಇದಾಗಬೇಕು. ಕನ್ನಡ ಮಾಧ್ಯಮ ಶಾಲೆಗಳು ಆಗಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ಚಬಾರದು. ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳು ಜಾಸ್ತಿ ಆಗಬೇಕು. ಸರ್ಕಾರಿ ಕನ್ನಡ ಮಾಧ್ಯಮ ಉಚಿತವಾಗಿ ಕೊಡಬೇಕು. ವಿದ್ಯಾಭ್ಯಾಸ ಉಚಿತವಾಗಿ ಕೊಡಬೇಕು. ಆರೋಗ್ಯ ಉಚಿತವಾಗಿ ಕೊಡಬೇಕು. ಆಗ ಕನ್ನಡಕ್ಕೆ ಶಕ್ತಿ ಬರುತ್ತೆ. ಓಕೆ, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಕನ್ನಡ ಭಾಷೆ, ನೆಲ ಜಲದ ಉಳಿವಿಗೋಸ್ಕರ ನಿಮ್ಮ ಹೋರಾಟ ಹೀಗೆ ನಿರಂತರವಾಗಿರಲಿ. ದೇವ್ರು ನಿಮ್ಗೆ ಆಯುರಾರೋಗ್ಯ ಇನ್ನೂ ಚೆನ್ನಾಗಿ ಕೊಟ್ಟು ಕಾಪಾಡಲಿ. ಕನ್ನಡದ ಬಗ್ಗೆ, ಕನ್ನಡದ ಅಸ್ಮಿತೆಯ ಕುರಿತಾಗಿ ನಿಮ್ಮ ಹೋರಾಟಕ್ಕೆ ಇನ್ನಷ್ಟು ಚೈತನ್ಯ, ಶಕ್ತಿಯನ್ನು ಭಗವಂತ ಕೊಡ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದು ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು, ನೋಡಿದ್ರಲ್ಲ, ನಮ್ಮ ಜೊತೆ ವಿಶೇಷ ಅತಿಥಿ ವಾಟಾಳ್ ನಾಗರಾಜ್ ಅವರು ಬಂಧು ಬಾಂಧವ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ರು. ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ, ಹೊಸ ಅತಿಥಿಯ ಜೊತೆ ನಿಮ್ಮನ್ನ ನಾನು ಭೇಟಿ ಮಾಡ್ತೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.